ಕಬ್ಬು ಬೆಳೆಗಾರರು ಹೋರಾಟವನ್ನ ಮಾಡ್ತಾ ಇದ್ದಾರೆ. ನಿಗದಿತ ಬೆಲೆಯನ್ನ ಕೊಡಿ ಅಂತ ತೀವ್ರ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಇಲ್ಲಿ ಸ್ಯಾಂಡಲ್ವುಡ್ ಏನ್ ಮಾಡ್ತಾ ಇದೆ ಎಂಬ ಪ್ರಶ್ನೆ ಮೂಡ್ತಾ ಇದೆ. ಇಷ್ಟೆಲ್ಲ ಆಗ್ತಾ ಇದ್ರು ಕೂಡ ಸ್ಯಾಂಡಲ್ವುಡ್ ಏನ್ ಮಾಡ್ತಾ ಇದೆ? ಕೇವಲ ಡೈಲಾಗ್ಗೆ ಸೀಮಿತವಾದ ಸ್ಯಾಂಡಲ್ವುಡ್ ಸ್ಟಾರ್ಸ್. ತೆರೆ ಮೇಲೆ ಮಾತ್ರ ಕನ್ನಡ ಹೀರೋಗಳ ಅಬ್ಬರ. ಬರೋಬ್ಬರಿ 8 ದಿನಗಳಿಂದ ರಸ್ತೆಯಲ್ಲಿ ಅನ್ನದಾತರಿದ್ದಾರೆ. ಅವ್ರನ್ನ ಹೇಳೋರು ಇಲ್ಲ, ಕೇಳೋರು ಇಲ್ಲ, ಅವರ ಪ್ರತಿಭಟನೆಗೆ ಸ್ಪಂದಿಸೋರೇ ಇಲ್ಲದಂತಾಗಿದೆ. ಬೀದಿಗಿಳಿದು ಅನ್ನದಾತರು ಹೋರಾಟ ಮಾಡ್ತಾ ಇದ್ದಾರೆ. ರೈತರ ಹೋರಾಟ ವಿಚಾರದಲ್ಲಿ ನಾಯಕರೆಲ್ಲರೂ ಕೂಡ ಫುಲ್ ಸೈಲೆಂಟ್ ಆಗಿದ್ದಾರೆ. ಸಿನಿಮಾದಲ್ಲಿ ಮಾತ್ರ ಇವ್ರದ್ದು ಹೀರೋಯಿಸಂ. ಡೈಲಾಗ್ಗೆ ಸೀಮಿತವಾದ ಸ್ಯಾಂಡಲ್ವುಡ್ ಸ್ಟಾರ್ಸ್. ತೆರೆ ಮೇಲೆ ಮಾತ್ರ ಕನ್ನಡ ಹೀರೋಗಳ ಅಬ್ಬರ. ಬರೋಬ್ಬರಿ 8 ದಿನಗಳಿಂದ ರಸ್ತೆಯಲ್ಲಿ ಅನ್ನದಾತರಿದ್ದಾರೆ. ರಸ್ತೆಯಲ್ಲಿ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಯಾವೊಬ್ಬ ನಾಯಕ ಆಗಿರಬಹುದು, ಸಿನಿಮಾದಲ್ಲಿ ನಾನು ದೊಡ್ಡ ಹೀರೋ ಅಂತ ತೋರಿಸ್ಕೊಳ್ತಾರಲ್ಲ, ಯಾರೂ ಕೂಡ ರೈತರ ನೆರವಿಗೆ ಬಂದಿಲ್ಲ. ರೈತರು ಸುಮಾರು ದಿನಗಳಿಂದ ರಸ್ತೆಯಲ್ಲಿ ಅನ್ನ ನೀರು ಬಿಟ್ಟು ಹೋರಾಟವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಹೀರೋಗಳು ಸಿನಿಮಾದಲ್ಲಿ ಮಾತ್ರ ನಾನೊಬ್ಬ ಸೆಲೆಬ್ರಿಟಿ, ನಿಮ್ಗೆ ಪ್ರಮೋಷನ್ ಮಾಡಬೇಕು ಅಂತಂದ್ರೆ ಉತ್ತರ ಕರ್ನಾಟಕ ಭಾಗ ಬೇಕು. ಆದ್ರೆ ಅಲ್ಲಿ ಏನಾಗ್ತಾ ಇದೆ, ರೈತರಿಗೆ ಸಂಕಷ್ಟ ಕೇಳೋದಕ್ಕೆ ಯಾರು ಕೂಡ ಹೋಗ್ತಾ ಇಲ್ಲ. ಸ್ಯಾಂಡಲ್ವುಡ್ಗೆ ಏನಾದ್ರೂ ಸಮಸ್ಯೆ ಬಂದಾಗ ಮಾತ್ರ ನೀವು ಧ್ವನಿಯನ್ನ ಎತ್ತುತ್ತೀರಾ. ಸಿನಿಮಾ ವಿಚಾರ ಬಂದ್ರೆ ಪ್ರಶ್ನೆಯನ್ನ ಮಾಡ್ತೀರಾ, ಥಿಯೇಟರ್ ಸಮಸ್ಯೆ ಬಂದಾಗ ಧ್ವನಿ ಎತ್ತುತ್ತೀರಾ, ಹೋರಾಟವನ್ನ ಮಾಡ್ತೀರಾ. ಆದ್ರೆ ರೈತರ ಸಮಸ್ಯೆ ಅಂದಾಕ್ಷಣ ಯಾಕೆ ಸುಮ್ಮನೆ ಇದ್ದೀರಾ? ನಿಮ್ಗೆ ಯಾರು ಕೂಡ ರೈತ ಅಭಿಮಾನಿಗಳೇ ಇಲ್ವಾ? ನಿಮ್ಮನ್ನ ಬೆಂಬಲಿಸುವಂತ ರೈತ ವರ್ಗವೇ ಇಲ್ವಾ? ಹಾಗಾದ್ರೆ ಇದರ ಜೊತೆಗೆ ನಿಮ್ಗೆಲ್ಲರೂ ಕೂಡ ಸಪೋರ್ಟ್ ಮಾಡ್ತಾ ಇರೋದು ರೈತ ವರ್ಗ ಇದ್ದಾರೆ. ಅವರು ಬೆಳೆದ ಅನ್ನವನ್ನೇ ನೀವು ತಿಂತಾ ಇರೋದು. ಆದ್ರೆ ಅದ್ಯಾವುದು ಕೂಡ ನಿಮ್ಗೆ ನೆನಪಿಗೆ ಬರ್ತಾ ಇಲ್ವಾ? ಜೊತೆಗೆ ಪ್ರಮೋಷನ್ ಮಾಡ್ಬೇಕಂದ್ರೆ ಉತ್ತರ ಕರ್ನಾಟಕ ಭಾಗಕ್ಕೆ ಹೋಗ್ತೀರಾ ನಿಮ್ಮ ಸಿನಿಮಾಗಳನ್ನ ಪ್ರಮೋಷನ್ ಮಾಡ್ಲಿಕ್ಕೆ. ಇದರ ಜೊತೆಗೆ ನೀವು ಸಿನಿಮಾಗಳಲ್ಲಿ ಏನು ಈಗ ರೈತರ ಪಾತ್ರವನ್ನ ಮಾಡಿ ಗೆಲುವನ್ನ ಸಾಧಿಸಿದ್ದೀರಾ, ಅದಕ್ಕೆ ನಮ್ಮ ರೈತರೇ ಮುಖ್ಯ ಕಾರಣ. ಯಾಕಂತಂದ್ರೆ ರೈತರ ಮೇಲೆ ಎಲ್ಲರೂ ಕೂಡ ಅಷ್ಟು ನಂಬಿಕೆಯನ್ನ ಇಟ್ಟಿದ್ದಾರೆ. ರೈತ ಸಿನಿಮಾವನ್ನ ನಮ್ಮ ಕನ್ನಡದ ಜನತೆ ಗೆಲ್ಲಿಸ್ತಾ ಬರ್ತಾ ಇದ್ದಾರೆ. ಹಾಗಾಗಿ ಮಾತ್ರ ನಿಮ್ಮ ಸಿನಿಮಾ ಗೆದ್ದಿರೋದು. ಅದನ್ನ ಬಿಟ್ಟು ಬೇರೆ ಯಾವುದು ಕೂಡ ಕಾರಣ ಇಲ್ಲ. ಕೇವಲ ಸಿನಿಮಾಗಳಲ್ಲಿ ಡೈಲಾಗ್ ಹೊಡಿತೀರಾ, ನಾವು ಅನ್ನದಾತರ ಪರ, ಅನ್ನದಾತರು ನಮಗೆ ದೇವರು ಅಂತ ಹೇಳ್ತೀರಾ. ಏನ್ ಮಾಡ್ತಾ ಇದ್ದೀರಾ? ಅನ್ನದಾತರ ಹೋರಾಟಕ್ಕೆ ನೀವು ಹೋಗಿ ಭಾಗಿಯಾಗಿದ್ದೀರಾ? ಬೇರೆ ಬೇರೆ ಹೋರಾಟಕ್ಕೆ ಹೋಗ್ತೀರಾ? ಜೊತೆಗೆ ನಿಮ್ಗೆ ಸಿನಿಮಾದೇನಾದ್ರು ಸಮಸ್ಯೆ ಆದ ಕ್ಷಣ ಹೋಗಿ ಧ್ವನಿಯನ್ನ ಎತ್ತುತ್ತೀರಾ. ನಮ್ಗೆ ಸಿನಿಮಾ ಪ್ರಾಬ್ಲಮ್ ಆಗ್ತಿದೆ ಅಂತ ಹೇಳ್ತೀರಾ. ಥಿಯೇಟರ್ ಸಮಸ್ಯೆ ಆದಾಗ ಕೂಡ ಧ್ವನಿಯನ್ನ ಎತ್ತುವ ಕೆಲಸವನ್ನ ಸ್ಯಾಂಡಲ್ವುಡ್ ನ ನಾಯಕರು ಮಾಡಿದ್ದಾರೆ. ಆದ್ರೆ ರೈತರ ಸಮಸ್ಯೆ ಅಂದಾಗ ಒಬ್ರು ಕೂಡ ಅಟ್ಲೀಸ್ಟ್ ಒಂದು ಮಾನವೀಯತೆ ದೃಷ್ಟಿಯಿಂದಲಾದ್ರೂ ಒಂದು ಟ್ವೀಟ್ ಕೂಡ ಮಾಡಿಲ್ಲ. ಈ ರೀತಿಯಾಗಿ ನಮ್ಮ ರೈತರಿಗೆ ಸಮಸ್ಯೆ ಆಗ್ತಾ ಇದೆ, ಸರ್ಕಾರ ಕೂಡಲೇ ಸ್ಪಂದಿಸಬೇಕು, ಏನೆಲ್ಲ ಸಮಸ್ಯೆ ಆಗ್ತಾ ಇದೆ ಅದನ್ನ ಬಗೆಹರಿಸುವ ಕೆಲಸವನ್ನ ಸರ್ಕಾರ ಮಾಡಬೇಕು ಅಂತ ಒಬ್ರಾದ್ರೂ ಧ್ವನಿ ಎತ್ತಿದ್ದೀರಾ? ಇದ್ರ ಬಗ್ಗೆ ಒಬ್ರಾದ್ರೂ ಪ್ರಶ್ನೆ ಮಾಡಿದ್ದೀರಾ ಸ್ಯಾಂಡಲ್ವುಡ್ ನಲ್ಲಿ? ಇನ್ನು ಡಾಕ್ಟರ್ ರಾಜ್ಕುಮಾರ್ ಅವರು ಇದ್ದಂತ ಟೈಮ್ ನಲ್ಲಿ ಯಾವುದೇ ಹೋರಾಟ ಆಗಿರ್ಬೋದು, ಯಾವಾಗ್ಲೂ ಕೂಡ ಅವರು ರೈತರ ಪರವಾಗಿ ಧ್ವನಿಯನ್ನ ಎತ್ತುವ ಕೆಲಸವನ್ನ ಮಾಡ್ತಾ ಇದ್ರು. ಅಷ್ಟೇ ಅಲ್ಲ, ಕನ್ನಡದ ವಿಚಾರ ಅಂತ ಬಂದಾಗ್ಲೂ ಅಷ್ಟೇ ಎಲ್ಲೂ ಕೂಡ ಸುಮ್ಮನೆ ಕೂತೇ ಇರಲಿಲ್ಲ. ಅವರು ಧ್ವನಿಯನ್ನ ಎತ್ತುವ ಕೆಲಸವನ್ನ ಮಾಡ್ತಾ ಇದ್ರು. ಆದ್ರೆ ಈಗಿರುವಂತಹ ಸ್ಯಾಂಡಲ್ವುಡ್ ಪರಿಸ್ಥಿತಿ ಏನಾಗಿದೆ? ರೈತರಿಗೆ ಅಷ್ಟೆಲ್ಲ ಸಮಸ್ಯೆ ಆಗ್ತಾ ಇದೆ, ಅಷ್ಟೆಲ್ಲ ಹೋರಾಟ ಮಾಡ್ತಿದ್ದಾರೆ. ಒಬ್ರು ಕೂಡ ಈ ಒಂದು ವಿಚಾರವಾಗಿ ಅಟ್ಲೀಸ್ಟ್ ಒಂದು ಟ್ವೀಟ್ ಮಾಡಿದ್ದೀರಾ ಯಾರಾದ್ರೂ? ಅಷ್ಟೆಲ್ಲ ದೊಡ್ಡ ದೊಡ್ಡ ನಾಯಕರಿದ್ದೀರಾ, ಸಿನಿಮಾದಲ್ಲಿ ಹೀರೋಯಿಸಂ ತೋರಿಸ್ತೀರಾ, ಅದು ಅಲ್ಲದೆ ರೈತರ ಪಾತ್ರವನ್ನ ನಿರ್ವಹಿಸ್ತೀರಾ. ರೈತರ ಪಾತ್ರದಲ್ಲಿ ಸಿನಿಮಾಗಳಿಗೆ ಗೆಲುವು ಕೂಡ ಸಿಕ್ಕಿದೆ. ಆದ್ರೆ ಏನ್ ಮಾಡ್ತಾ ಇದ್ದೀರಾ ಸ್ಯಾಂಡಲ್ವುಡ್ ನಲ್ಲಿ? ಪಬ್ಲಿಸಿಟಿಗೆ ಮಾತ್ರ ಬೇಕು ನಿಮ್ಗೆ, ಇಲ್ಲ ಅಂದ್ರೆ ಬೇಕಾಗಿಲ್ಲ. ರೈತರು ಸಿನಿಮಾ ಪಬ್ಲಿಸಿಟಿಗೆ ಮಾತ್ರ ಉತ್ತರ ಕರ್ನಾಟಕ ಬೇಕು. ರೈತರ ಸಮಸ್ಯೆ ಅಂತ ಬಂದಾಗ ಕೈಗೆ ಸಿಗಲ್ಲ ಈ ಸ್ಟಾರ್ಸ್ಗಳು. ನೆಲ, ಜಲ, ನಾಡು, ನುಡಿ ಅನ್ನೋ ನಾಯಕರು ಎಲ್ಲೋದ್ರೀಗ? ಸಿನಿಮಾಗಳಲ್ಲಿ ನಮ್ಮ ನೆಲ, ನಮ್ಮ ಜಲ ಅಂತ ಹೇಳ್ತೀರಾ, ಬೀದಿಯಲ್ಲಿ ಅನ್ನದಾತರಿದ್ದಾರೆ. ಚಂದನವನ ಏನ್ ಮಾಡ್ತಾ ಇದೆ ಅಂತ ಒಂಚೂರು ಗೊತ್ತಾಗ್ತಾ ಇಲ್ಲ. ರೈತರ ಹೋರಾಟದ ಬಗ್ಗೆ ಸ್ಯಾಂಡಲ್ವುಡ್ ಗಪ್ ಚುಪ್ ಆಗಿದೆ. ಕಾವೇರಿ ವಿಚಾರದಲ್ಲೂ ಕೂಡ ಸ್ಯಾಂಡಲ್ವುಡ್ ಬಹಳ ಸೈಲೆಂಟ್ ಆಗಿತ್ತು. ನೀರು, ರೈತರು ಅಂದ್ರೆ ನಿಮ್ಗೆ ಯಾಕೆ ಅಷ್ಟೊಂದು ಅಸಡ್ಡೆ, ಇಷ್ಟೊಂದು ಕೇರ್ಲೆಸ್ ಯಾಕೆ? ಸಿನಿಮಾ ಪಬ್ಲಿಸಿಟಿಗೆ ಮಾತ್ರ ನಿಮ್ಗೆ ಉತ್ತರ ಕರ್ನಾಟಕ ಬೇಕಾಗತ್ತೆ, ಉತ್ತರ ಕರ್ನಾಟಕದ ಜನತೆ ಬೇಕಾಗತ್ತೆ. ಇನ್ನು ನೀವು ಸಿನಿಮಾ ಪಬ್ಲಿಸಿಟಿ ಮಾಡೋದಕ್ಕೆ ಹೋಗ್ತಿರಲ್ಲ, ಆ ಒಂದು ಸಂದರ್ಭದಲ್ಲಿ ಉತ್ತರ ಕರ್ನಾಟಕ ಜನತೆಯನ್ನ ಹೊಗಳ್ತೀರಾ, ಹಾಡಿ ಹೋಗ್ಲಿ ಅಟ್ಟಕ್ಕೆ ಏರಿಸ್ತೀರಾ. ಆದ್ರೆ ಅವರ ಸಮಸ್ಯೆ ಅಂದಾಗ ನೀವು ಎಷ್ಟರ ಮಟ್ಟಿಗೆ ಸ್ಪಂದಿಸ್ತಾ ಇದ್ದೀರಾ? ನಿಮ್ಗೇನಾದ್ರು ಪ್ರಮೋಷನ್ ಬೇಕು ಅಂತಂದ್ರೆ ರೈತರು ಬೇಕು, ಉತ್ತರ ಕರ್ನಾಟಕ ಭಾಗ ಬೇಕು. ಆದ್ರೆ ಇನ್ಯಾವುದಕ್ಕೂ ಕೂಡ ಬೇಕಾಗಿಲ್ಲ. ನೆಲ, ಜಲ, ನಾಡು, ನುಡಿ ಅಂತ ಕೇವಲ ಹಾಡುಗಳಲ್ಲಿ ಮಾತ್ರ ಹೇಳ್ತೀರಾ, ನಿಮ್ಮ ಸಿನಿಮಾಗಳಲ್ಲಿ ಮಾತ್ರ ತೋರಿಸ್ತೀರಾ. ಆದ್ರೆ ನಿಜಕ್ಕೂ ಕೂಡ ನಿಮ್ಗೆ ನೆಲದ ಮೇಲೆ,
ಮೇಲೆ ಅಥವಾ ರೈತರ ಬಗ್ಗೆ ಕಾಳಜಿ ಇದೆ ಅನ್ನೋದಾಗಿದ್ರೆ ಪ್ರತಿಯೊಂದು ಹೋರಾಟದಲ್ಲೂ ಕೂಡ ಭಾಗಿ ಆಗ್ತಾ ಇದ್ರಿ. ಎಲ್ಲಿ ಭಾಗಿ ಆಗ್ತಾ ಇದ್ದೀರಾ? ಎಲ್ಲರೂ ಕೂಡ ಮಾಯ ಆಗ್ಬಿಟ್ಟಿದ್ದೀರಾ. ಎಲ್ಲೂ ಕೂಡ ನಮ್ಗೆ ಕಾಣಿಸ್ಕೊಳ್ತಾ ಇಲ್ಲ. ಸಾವಿರಾರು ಸಂಖ್ಯೆಯಲ್ಲಿ ರೈತರು ಹೋರಾಟ ಮಾಡ್ತಾ ಇದ್ದಾರೆ. ಅಷ್ಟು ಹೋರಾಟ ಮಾಡಿದ್ರೆ ಒಬ್ರಾದ್ರೂ ನೀವು ಬಂದು ಭಾಗಿಯಾಗಿದ್ದೀರಾ? ಅಟ್ಲೀಸ್ಟ್ ರೈತರಿಗೆ ಹೋಗಿ ಮನವೊಲಿಕೆ ಮಾಡುವ ಕೆಲಸವನ್ನಾದ್ರೂ ಮಾಡಿದ್ದೀರಾ? ಯಾಕೆ ನೀವು ಸಕ್ಕರೆ ತಿನ್ನಲ್ವಾ? ಸಕ್ಕರೆ ನಿಮ್ಗೆ ಅವಶ್ಯಕತೆ ಇಲ್ವಾ? ಸಕ್ಕರೆ ಬಿಟ್ಟಾಕಿ ಸ್ವಾಮಿ. ರೈತರು ಅಂತಂದ್ರೆ ಕಬ್ಬು ಬೆಳೆಗಾರರಾಗಿರ್ಬಹುದು ಅಥವಾ ಅನ್ನ ಬೆಳೆಯುವಂತ ರೈತರಾಗಿರ್ಬಹುದು, ಯಾರೇ ಆದ್ರೂ ರೈತರು ಅಂದ್ರೆ ರೈತರೇ. ಅವ್ರ ಪರವಾಗಿ ಧ್ವನಿ ಅಥವಾ ಕೆಲಸವನ್ನು ಯಾರಾದ್ರೂ ಮಾಡಿದ್ದೀರಾ? ನಿಮ್ಮ ಸಿನಿಮಾ ಏಳೆಗೆ ಆಗ್ಬೇಕು ಅಥವಾ ಸಿನಿಮಾ ಗೆಲ್ಲಬೇಕು ಅಂದಾಗ ಮಾತ್ರ ನಿಮಗೆ ರೈತರು ಬೇಕಾಗತ್ತೆ. ಇಲ್ಲ ಅಂದ್ರೆ ರೈತರು ನಿಮ್ಗೆ ಅವಶ್ಯಕತೆನೇ ಇಲ್ಲ. ಇವಾಗ ಎಷ್ಟು ಮೇರು ನಟರಿದ್ದಾರೆ ನಮ್ಮ ಸ್ಯಾಂಡಲ್ವುಡ್. ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಹೆಸರುವಾಸಿ ಆಗಿದೆ ನಮ್ಮ ಸ್ಯಾಂಡಲ್ವುಡ್ ಅಂತಂದ್ರೆ. ಎಲ್ಲರೂ ಕೂಡ ಗೌರವ ಕೊಡ್ತಾರೆ. ಎಲ್ಲರೂ ಕೂಡ ಮೊದಲು ಸ್ಯಾಂಡಲ್ವುಡ್ ಅಂದಾಕ್ಷಣ ಮೂಗುರಿಯ ಕೆಲಸ ಮಾಡ್ತದ. ಆದ್ರೆ ಎಲ್ಲರೂ ಕೂಡ ನಮ್ಮ ಚಂದನವನದ ಕಡೆ ತಿರುಗಿ ನೋಡ್ತಿದ್ದಾರೆ. ಆದ್ರೆ ಏನ್ ಮಾಡ್ತಾ ಇದ್ದೀರಾ? ಸಿನಿಮಾದಲ್ಲಿ ಮಾತ್ರ ಹೆಸರು ಗಳಿಸಿದ್ರೆ ಸಾಲದು. ಇಲ್ಲಿ ಏನಾಗ್ತಾ ಇದೆ? ನೆಲ, ಜಲ, ನಾಡು, ನುಡಿ ಅಂತ ಬಂದಾಗ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಅದಕ್ಕೆ ಧ್ವನಿ ಎತ್ತುವ ಕೆಲಸವನ್ನ ಮಾಡಬೇಕು. ಆದ್ರೆ ನಮ್ಮ ನಾಯಕರು ಏನಾಗಿದ್ದಾರೆ ಅಂದ್ರೆ ಬಹಳ ಸೈಲೆಂಟ್ ಆಗಿದ್ದಾರೆ. ಯಾವ್ದೇನಾದ್ರೂ ಆಗ್ಲಿ ನಮ್ಗೇನಾಗ್ಬೇಕು, ಆ ತಲೆ ಬಿಸಿ ನಮ್ಗೆ ಹಾಕಬೇಕು, ರೈತರು ತಾನೇ ಹೋರಾಟ ಮಾಡ್ತಾ ಇರೋದು, ಮಾಡ್ಕೊಂಡ್ಲಿ ಬಿಡ್ರಿ, ನಮ್ಗೇನಾಗ್ಬೇಕು ಅನ್ನೋ ಮಟ್ಟದಲ್ಲಿ ಇದ್ದೀರಾ ಅಂತಂದ್ರೆ ಏನ್ ಮಾಡ್ತಾ ಇದ್ದೀರಾ? ನಿಮ್ಮನ್ನ ಬೆಳೆಸಿದ್ದು ರೈತ ವರ್ಗವೇ. ಯಾಕೆಂತಂದ್ರೆ ನಾವೆಲ್ಲರೂ ಕೂಡ ರೈತ ವರ್ಗವನ್ನ ನಂಬಿದ್ದೀವಿ, ರೈತ ವರ್ಗದ ಮೇಲೆ ಡಿಪೆಂಡ್ ಆಗಿದ್ದೀವಿ. ನಿಮ್ಮ ಸಿನಿಮಾಗಳು, ಕೆಲವೊಂದು ಸಿನಿಮಾಗಳು ಈಗ ಸೂಪರ್ ಹಿಟ್ ಸಿನಿಮಾಗಳಾಗಿದಾವಲ್ಲ, ರೈತರ ಚಿತ್ರಗಳನ್ನ ಮಾಡಿ ಸೂಪರ್ ಹಿಟ್ ಅಂತ ಅನಿಸ್ಕೊಂಡಿದ್ಯಲ್ಲ, ಆ ಸಿನಿಮಾ ಗೆಲ್ಲೋದಕ್ಕೆ ಮುಖ್ಯ ಕಾರಣ ರೈತರು. ಯಾಕೆಂತಂದ್ರೆ ರೈತರ ಮೇಲೆ ಎಲ್ಲರೂ ಕೂಡ ಅಷ್ಟು ವಿಶ್ವಾಸ ಇಟ್ಟಿದ್ದೀವಿ, ನಂಬಿಕೆ ಇಟ್ಟಿದ್ದೀವಿ, ಅಷ್ಟು ಗೌರವವನ್ನ ಕೊಡ್ತೀವಿ. ನಾವು ಯಾವ ರೀತಿ ಗೌರವವನ್ನ ಭಾರತೀಯ ಮಾತೆಗೆ ಸಲ್ಲಿಸ್ತೀವೋ ಅದೇ ರೀತಿ ರೈತರಿಗೂ ಕೂಡ ನಾವು ಸಲ್ಲಿಕೆ ಮಾಡ್ತೀವಿ. ಅಷ್ಟು ನಾವು ಗೌರವವನ್ನ ಸಲ್ಲಿಕೆ ಮಾಡುವಂತಹ ನಾವು ಈಗ ಒಂದು ನೆಲ, ಜಲ, ನಾಡು, ನುಡಿ, ರೈತರು ಅಂತ ಅಂದಾಗ ನಮ್ಮ ಸ್ಯಾಂಡಲ್ವುಡ್ ಯಾವುದೇ ರೀತಿಯ ಪ್ರತಿಕ್ರಿಯೆ ಕೂಡ ಕೊಡ್ತಾ ಇಲ್ಲ. ಬಹಳ ಸೈಲೆಂಟ್ ಆಗಿದ್ದಾರೆ. ಈಗ್ಲಾದ್ರೂ ಎಚ್ಚೆತ್ಕೊಂಡು ಮಾತಾಡ್ಲೇಬೇಕು. ಸ್ಯಾಂಡಲ್ವುಡ್ ನ ನಾಯಕರು ಗಪ್ಚುಪ್ಪಾಗಿ ಕೂತ್ಬಿಟ್ಟಿದ್ದೀರಾ. ಅಟ್ಲೀಸ್ಟ್ ಒಂದು ಮಾನವೀಯತೆಗಾದ್ರೂ ಒಂದು ಟ್ವೀಟ್ ಮಾಡ್ಬೋದಿತ್ತಲ್ಲ. ಈ ರೀತಿ ಹೋರಾಟ ಮಾಡ್ತಾ ಇದ್ದಾರೆ ನಮ್ಮ ಕಬ್ಬು ಬೆಳೆಗಾರರು, ನಮ್ಮ ಅನ್ನದಾತರು, ನಮ್ಮ ರೈತರು. ಆದ್ರೆ ಸರ್ಕಾರ ಅವ್ರಿಗೆ ಯಾವುದೇ ರೀತಿಯ ಸ್ಪಂದನೆ ಕೊಡ್ತಾ ಇಲ್ಲ. ಈಗ್ಲಾದ್ರೂ ಸ್ಪಂದನೆ ಕೊಡ್ಲಿ ಅಂತ ಒಂದು ಟ್ವೀಟ್ ಮಾಡ್ಬೋದಿತ್ತಲ್ಲ. ಆ ಒಂದು ಟ್ವೀಟ್ ಮಾಡ್ಲಿಕ್ಕೂ ನಿಮ್ಗೆ ಕಷ್ಟ ಆಗತ್ತಾ? ಚಂದನವನಕ್ಕೆ ಪ್ಯಾನ್ ಇಂಡಿಯಾ ಮಾತ್ರ ಚಿಂತೆ, ರೈತರ ಹೋರಾಟದ ಬಗ್ಗೆ ಯಾರಿಗೂ ಕಾಳಜಿಯೇ ಇಲ್ಲ. ಅವ್ರಿಗೇನಾಗ್ಬೇಕು ಇದನ್ನ ಕಟ್ಕೊಂಡು? ಜಮೀನು, ರಸ್ತೆಗಳಲ್ಲಿಯೇ ಸಾವಿರಾರು ರೈತರು ಠಿಕಾಣಿ ಹೂಡಿದ್ದಾರೆ. ರೈತರ ಬಗ್ಗೆ ಯಾವುದೇ ಹೇಳಿಕೆ ಕೊಟ್ಟಿಲ್ಲ. ಸ್ಟಾರ್ಸ್ ಬಹಳ ಸೈಲೆಂಟ್ ಆಗಿದ್ದಾರೆ. ಸಿನಿಮಾದಲ್ಲಿ ಮಾತ್ರ ರೈತರ ಪರವಾಗಿ ಡೈಲಾಗ್ ಮೇಲೆ ಡೈಲಾಗ್ ಹೊಡಿತಾರೆ. ಮಣ್ಣಿನ ಮಕ್ಕಳ ರೀತಿ ಅಭಿನಯ ಮಾಡಿದ್ದೇ ಮಾಡಿದ್ದು. 8 ದಿನದಿಂದ ಹೋರಾಟ ಮಾಡ್ತಿದ್ರು ಕೂಡ ತುಟಿ ಬಿಚ್ತಾ ಇಲ್ಲ ನಮ್ಮ ಸ್ಟಾರ್ಸ್, ಸೈಲೆಂಟ್ ಆಗಿದ್ದಾರೆ. ಚಂದನವನಕ್ಕೆ ಪ್ಯಾನ್ ಇಂಡಿಯಾ ಮಾತ್ರ ಚಿಂತೆ, ಬೇರೆ ಯಾವುದು ಕೂಡ ಚಿಂತೆ ಇಲ್ಲ. ರೈತರ ಹೋರಾಟದ ಬಗ್ಗೆ ಕೂಡ ಯಾರಿಗೂ ಕಾಳಜಿಯೇ ಇಲ್ಲ. ಚಂದನವನಕ್ಕೆ ಯಾವ ರೀತಿ ಆಗಿದೆ ಅಂತಂದ್ರೆ, ನಮ್ಮ ಸಿನಿಮಾ ಏನಿದೆ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಯಶಸ್ಸು ಗಳಿಸಬೇಕು. ನಮ್ಮ ಸಿನಿಮಾವನ್ನ ಒಂದು 5-6 ಭಾಷೆಯಲ್ಲಿ ರಿಲೀಸ್ ಮಾಡಬೇಕು. ನಮ್ಮ ಸಿನಿಮಾ ಯಶಸ್ಸು ಕಾಣಬೇಕು. ನಮ್ಮ ಸಿನಿಮಾ ಬಿಡುಗಡೆಯ ಸಂದರ್ಭದಲ್ಲಿ ಯಾವುದೇ ರೀತಿಯ ಥಿಯೇಟರ್ ಸಮಸ್ಯೆಗಳಾಗಬಾರ್ದು. ಬೇರೆ ಯಾವ್ದಾದ್ರು ಸಿನಿಮಾ ರಿಲೀಸ್ ಆದ್ರೆ ನಮ್ಮ ಸಿನಿಮಾಗೆ ಹೊಡ್ತಾ ಬೀಳುತ್ತಾ, ಆಗ ನಾವ್ ಏನ್ ಮಾಡ್ಬೇಕು? ಈ ರೀತಿ ಯೋಚನೆ ಮಾಡ್ತಾ ಇದ್ರೆ ವಿನಃ ರೈತರ ಪಾಡೇನು? ರೈತರು 8 ದಿನದಿಂದ ಹೋರಾಟ ಮಾಡ್ತಾ ಇದ್ದಾರೆ. ಆದ್ರೆ ಸ್ಯಾಂಡಲ್ವುಡ್ ಅಲ್ಲಿ ಒಬ್ಬರೇ ಒಬ್ರು ನಾಯಕರಾಗಿರ್ಬಹುದು ಅಥವಾ ನಾಯಕಿ ಆಗಿರ್ಬಹುದು, ಯಾರಾದ್ರೂ ಒಬ್ರಾದ್ರೂ ಈ ಒಂದು ವಿಚಾರವಾಗಿ ಮಾತನಾಡ್ತಿದ್ದೀರಾ? ಯಾರು ಕೂಡ ಮಾತನಾಡ್ತಾ ಇಲ್ಲ. ಅಟ್ಲೀಸ್ಟ್ ಒಂದು ಟ್ವೀಟ್ ಕೂಡ ಮಾಡಿಲ್ಲ. ನಿಮ್ಗೆ ಪ್ರಮೋಷನ್ ಬೇಕು ಅಂತಂದ್ರೆ ಉತ್ತರ ಕರ್ನಾಟಕ ಕೊಡೋಗ್ತೀರಾ? ಉತ್ತರ ಕರ್ನಾಟಕದಲ್ಲಿ ಪ್ರಮೋಷನ್ ಮಾಡಿದ್ರೆ ಸಿನಿಮಾ ಯಶಸ್ಸು ಗಳಿಸುತ್ತೆ ಅನ್ನೋ ನಂಬಿಕೆ ನಿಮ್ಗಿದೆ. ಹಂಗಾಗಿ ಏನ್ ಮಾಡ್ತೀರಾ? ಉತ್ತರ ಕರ್ನಾಟಕದಲ್ಲಿ ಜನತೆಗೆ ನಾವು ಹೋಗಿ ಪ್ರಮೋಷನ್ ಮಾಡ್ಬಿಟ್ರೆ ನಮ್ಮ ಸಿನಿಮಾಗಳು ನೋಡ್ತಾರೆ. ಆ ರೀತಿ ಪ್ಲಾನ್ ಮಾಡ್ಕೊಂಡು ಉತ್ತರ ಕರ್ನಾಟಕ ಹೋಗ್ತೀರಾ. ಆದ್ರೆ ಈಗ ಉತ್ತರ ಕರ್ನಾಟಕದಲ್ಲಿ ಸಮಸ್ಯೆ ಆಗ್ತಾ ಇರೋದು, ರೈತರ ಸಮಸ್ಯೆನ ಎದುರಿಸ್ತಾ ಇದ್ದಾರೆ. ನಿಮ್ಮ ಸಿನಿಮಾ ಗೆಲ್ಲಬೇಕು ಅಂತ ಅಂದ್ರೆ ರೈತ ಅಭಿಮಾನಿಗಳು ಕೂಡ ಇದ್ದಾರೆ. ಅದನ್ನ ನೀವು ನೆನಪಲ್ಲಿ ಇಟ್ಕೊಬೇಕು. ರೈತರು ಕೂಡ ನಮ್ಗೆ ಅಭಿಮಾನಿಗಳಿದ್ದಾರೆ, ಅವರು ಸಂಕಷ್ಟದಲ್ಲಿದ್ದಾರೆ. ಹಾಗಾಗಿ ನಾವು ಹೋಗ್ಬೇಕು, ಅವ್ರ ಪರ ನಿಲ್ಲಬೇಕು, ಅವ್ರ ಪರವಾಗಿ ನಾವು ಧ್ವನಿ ಎತ್ತಬೇಕು ಅಂತ ಒಬ್ಬ ನಾಯಕ ನಟನಿಗೆ ಅನ್ಸಿಲ್ವಲ್ಲ. ಅದೇ ಬಹಳ ಬೇಸರದ ಸಂಗತಿ. ಇನ್ನು ಡಾಕ್ಟರ್ ರಾಜ್ಕುಮಾರ್ ಅವರ ಕಾಲದಲ್ಲಿ ಈ ರೀತಿಯ ಹೋರಾಟಗಳು, ನಮ್ಮ ಕನ್ನಡ ಪರ ಹೋರಾಟಗಳಾಗಿರಬಹುದು ಅಥವಾ ಒಂದು ರೈತರ ಪರ ಹೋರಾಟಗಳಾಗಿರ್ಬೋದು, ಅದೆಲ್ಲದಕ್ಕೂ ಕೂಡ ನಮ್ಮ ವರನಟ ಡಾಕ್ಟರ್ ರಾಜ್ಕುಮಾರ್ ಸರ್ ಹೋಗಿ ಭಾಗಿಯಾಗ್ತಾ ಇದ್ರು, ರೈತರ ಪರ ಧ್ವನಿಯನ್ನ ಎತ್ತುತ್ತಾ ಇದ್ರು. ಆದ್ರೆ ನಮ್ಮ ಸ್ಯಾಂಡಲ್ವುಡ್ ಈಗ ಯಾವ ರೀತಿ ಆಗಿದೆ ಅಂತಂದ್ರೆ ಸ್ವಾರ್ಥಕ್ಕೋಸ್ಕರ ತಮಗೇನ್ ಲಾಭ ಆಗುತ್ತೆ ಅದನ್ನ ಮಾತ್ರ ನೋಡ್ತಾ ಇದ್ದಾರೆ. ಇಷ್ಟೆಲ್ಲ ಆದ್ರೂ ಕೂಡ ಒಂದೇ ಒಂದು ಟ್ವೀಟ್ ಕೂಡ ಮಾಡುವಂತಹ ಸೌಜನ್ಯ ನಮ್ಮ ನಾಯಕ ನಟರಲ್ಲಿ ಇಲ್ಲ ಅನ್ನೋದೇ ಬಹಳ ಬೇಸರದ ಸಂಗತಿ. ಅವರ ಸಿನಿಮಾಗಳು ಒಟ್ಟಿನಲ್ಲಿ ಪ್ಯಾನ್ ಇಂಡಿಯಾ ಲೆವೆಲ್ಗೆ ಹೆಸರುವಾಸಿ ಆಗಬೇಕು.
ಪ್ಯಾನ್ ಇಂಡಿಯಾ ಲೆವೆಲ್ಗೆ ಸೌಂಡ್ ಮಾಡಬೇಕು, ಅವರ ಸಿನಿಮಾವನ್ನ 4-5 ಭಾಷೆಯಲ್ಲಿ ರಿಲೀಸ್ ಮಾಡಬೇಕು ಅಷ್ಟೇ. ಅದಾದ್ರೆ ಮುಗ್ದೋಯ್ತು. ಯಾರು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ರೈತರಿಗಾದ್ರೆ ಸಮಸ್ಯೆ ಆಗ್ಲಿ, ಯಾರಿಗಾದ್ರೂ ಸಮಸ್ಯೆ ಆಗ್ಲಿ, ಅವ್ರಿಗೇನಾಗಬೇಕು, ಅವ್ರ ಪಾಡ್ಗೆ ಅವ್ರು ಇರ್ತಾರೆ, ಅವ್ರ ಸಿನಿಮಾ ಯಶಸ್ಸಾಯ್ತು ಅಷ್ಟೇ ಸಾಕು. ಒಂದು ವೇಳೆ ಏನಾದ್ರೂ ಸಿನಿಮಾ ಪ್ರಮೋಷನ್ ಮಾಡಬೇಕು ಅಂತಂದ್ರೆ ಓಡೋಗ್ಬಿಡ್ತಾರೆ ಉತ್ತರ ಕರ್ನಾಟಕಕ್ಕೆ. ಜನ ಬೇಗ ಇವ್ರ ಸಿನಿಮಾಗಳನ್ನ ಇಷ್ಟಪಟ್ಬಿಡ್ತಾರೆ. ಹೆಂಗೋ ಜನಗಳು ಹೆಂಗೋ ನಾವು ಹೋಗಿ ಹೇಳಿದ ತಕ್ಷಣ ನಂಬಿಡ್ತಾರೆ, ಹೋಗಿ ಸಿನಿಮಾ ನೋಡ್ಕೊಂಡು ಬಂದ್ಬಿಡ್ತಾರೆ, ನಮ್ಮ ಸಿನಿಮಾ ಯಶಸ್ಸಾಗ್ಬಿಡುತ್ತೆ. ಆದ್ರೆ ರೈತರ ಬಗ್ಗೆ ಯಾರಿಗೆ ಏನಾಗ್ಬೇಕಿದೆ, ಅವ್ರಿಗೆ ಏನಾದ್ರೂ ಏನಾಗಬೇಕು? ಈ ಕುರಿತು ಮಾತನಾಡ್ಲಿಕ್ಕೆ ಅಹಿಂಸಾ ನಟರಾದಂತಹ ಚೇತನ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಸರ್, ಈಗ ನಿಮ್ಗೂ ಕೂಡ ಗೊತ್ತಿದೆ ಕಬ್ಬು ಬೆಳೆಗಾರರು ಯಾವ ರೀತಿ ಹೋರಾಟ ಮಾಡ್ತಾ ಇದ್ದಾರೆ ಅಂತ. 7-8 ದಿನಗಳಿಂದ ಹೋರಾಟ ಮಾಡ್ತಾ ಇದ್ದಾರೆ. ಆದ್ರೆ ಸ್ಯಾಂಡಲ್ವುಡ್ ನಟ ನಟಿಯರು ಮಾಯ ಆಗ್ಬಿಟ್ಟಿದ್ದಾರಲ್ಲ ಸರ್ ಈ ಒಂದು ಹೋರಾಟದಲ್ಲಿ. ನಮಗೆ ಏನು ನಮ್ಮ ರೈತರು ಬೆಳಗಾವಿನಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ, ಬಹಳ ನ್ಯಾಯಯುತವಾದ ಹೋರಾಟ. ಅದು ಮಹಾರಾಷ್ಟ್ರ ಮಾಡೆಲ್ ಇಂದ ನಾವು ಕಲಿತು ನಾವು ಯಾವ ರೀತಿ ಒಂದು ಕಬ್ಬು ಬೆಳೆಗಾರರಿಗೆ ನ್ಯಾಯ ಒದಗಿಸಬೇಕು, ಮಿನಿಮಮ್ ಸಪೋರ್ಟ್ ಪ್ರೈಸ್ ತರಬೇಕು ಅನ್ನೋದರ ಹೋರಾಟದ ಜೊತೆ ನಾವು ಎಂದೆಂದಿಗೂ ಇರ್ತೀವಿ. ನಮಗೆ ಸಿನಿಮಾ ನಟರು ನಟಿಯರಿಂದ ನಾವು ನಿರೀಕ್ಷೆ ಮಾಡೋದಕ್ಕಿಂತ ಎಲ್ಲ ಗಟ್ಟಿಯಾದ ಜನಪರ ಕಾಳಜಿ ಇರೋರು, ರೈತ ಹೋರಾಟಗಾರರು, ಎಲ್ಲಾ ಭಾಗದವರಾಗಿ ಎಲ್ಲರೂ ಒಂದ್ ರೀತಿ ಕರ್ನಾಟಕ ಇವತ್ತು ರಾಜ್ಯೋತ್ಸವ ತಿಂಗಳು ಎಲ್ಲಾ ಕರ್ನಾಟಕ ಮತ್ತೆ ಕನ್ನಡದ ಪರ ಇರೋ ಎಲ್ಲರೂ ಜೊತೆಗೆ ಸೇರಿ ನಾವು ನಿಜವಾಗ್ಲೂ ಈ ರೈತರಿಗೆ ನ್ಯಾಯ ಒದಗಿಸಂಗೆ ನಾವು ಕೆಲಸ ಮಾಡ್ಬೇಕಾಗಿದೆ. ಸೊ ಆ ದೃಷ್ಟಿನಲ್ಲಿ ಖಂಡಿತ ನಾವು ಎಂದೆಂದೂ ಇರ್ತೀವಿ. ನೆನ್ನೆನೂ ಕೂಡ ಚಿತ್ರದುರ್ಗದ ರೈತರ ಹೋರಾಟಗಳು ಈ ಬೇರೆ ಬೇರೆ ಮೈನಿಂಗ್ ಸಂಬಂಧಪಟ್ಟಂಗೆ ನಾವು ನಿಂತಿದ್ವಿ, ಹೋಗಿದ್ದೆ. ಮತ್ತೆ ನಾನು ಬೈರಮಂಗಲ ರೈತರು ಈ ಭಾಗದಲ್ಲೂ ಕೂಡ ನಾವು ಹೋರಾಟಗಳು ನಡೆಸ್ತಾ ಇದೆ. ಖಂಡಿತ ಬೆಳಗಾವಿನಲ್ಲಿ ಆಗ್ತಿರೋ ಒಂದು ಕಬ್ಬು ಬೆಳೆಗಾರರು ರೈತರ ಹೋರಾಟದ ಪರವಾಗಿ ನಾವು ಎಂದೆಂದಿಗೂ ಇರ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀವಿ. ಸರ್, ಈಗ ಸಿನಿಮಾ ರಂಗ ಅಂತ ಅಂದಾಕ್ಷಣ ಎಲ್ರಿಗೂ ಕೂಡ ಒಂದು ನಂಬಿಕೆ ಇರುತ್ತೆ. ಹೌದು, ಒಂದು ಹೋರಾಟ ಅಂದಾಕ್ಷಣ ಎಲ್ಲರೂ ಕೂಡ ಹೋಗಿ ಭಾಗಿಯಾಗಬೇಕು. ಯಾಕೆಂದ್ರೆ ನಮ್ಮ ರೈತರ ಪರವಾಗಿ ಎಲ್ಲರೂ ಕೂಡ ಧ್ವನಿ ಎತ್ತಬೇಕು. ರೈತರಿಂದ ಇವತ್ತು ನಾವು. ಆದ್ರೆ ಸ್ಯಾಂಡಲ್ವುಡ್ ನಲ್ಲಿ ಈಗ ನೀವು ಹೇಳಿದ್ರೆ ಎಲ್ಲರೂ ಕೂಡ ಭಾಗಿಯಾಗಬೇಕು ಅಂತ. ಆದ್ರೆ ಒಬ್ಬರೇ ಒಬ್ರು ನಟ ಆಗಿರ್ಬೋದು ಅಥವಾ ಕಲಾವಿದರು, ಯಾಕಂದ್ರೆ ನಾವು ಅವ್ರ ಗೌರವ ಕೊಡ್ತೀವಿ, ಅವ್ರನ್ನ ಫಾಲೋ ಮಾಡ್ತೀವಿ, ಒಬ್ರು ಕೂಡ ಈ ಒಂದು ವಿಚಾರವಾಗಿ ಮಾತನಾಡಿಲ್ಲ ಅಂತಂದ್ರೆ ಯಾವ ಸಂದೇಶ ಹೋಗುತ್ತೆ ಅಂತ ಅಟ್ಲೀಸ್ಟ್ ಅವ್ರಿಗೆ ಗೊತ್ತಿರುತ್ತಲ್ವಾ ಸರ್? ನೀವ್ ಹೇಳೋದು ಮೀಡಿಯಾ ಆಗಿ ನೀವ್ ಕೇಳೋ ಪ್ರಶ್ನೆ ಖಂಡಿತ ಅದರಲ್ಲಿ ಸತ್ಯ ಇದೆ. ನಾವು ನಮ್ಮ ಯಾರು ಕರ್ನಾಟಕದಿಂದ ಜನರ ಒಂದು ರೀತಿ ಪ್ರೋತ್ಸಾಹದಿಂದ ಜಾಸ್ತಿ ಬೆಳೆದಿದೀವೋ ನಾವು ಜಾಸ್ತಿ ವಾಪಸ್ ಕೊಡೋದು ನಮ್ಮ ಕರ್ತವ್ಯ. ಸೊ ಕನ್ನಡದಲ್ಲಿ ನಮ್ಮ ಸ್ಟಾರ್ಗಳು, ನಟ ನಟಿಯರು, ಮತ್ತೆ ಹೆಸರುವಾಸಿ ನಿರ್ದೇಶಕ, ನಿರ್ಮಾಪಕರು ಪ್ರತಿಯೊಬ್ರು ಕೂಡ ಈ ವಿಚಾರಗಳಲ್ಲಿ ಅವರು ಬೆಂಬಲ ಸೂಚಿಸಬೇಕು. ಅದು ಖಂಡಿತ ನಿಜ. ಆದ್ರೆ ನಾನ್ ನೋಡೋ ಪ್ರಕಾರ ಇಷ್ಟು ವರ್ಷಗಳಿಂದ, ಅದು ಅನೇಕ ವರ್ಷಗಳು, ದಶಕಗಳಿಂದ ಕನ್ನಡ ಚಿತ್ರರಂಗದಿಂದ ಹೆಸರುವಾಸಿ ಮಾಡಿರೋರು ಸಮಾಜ ಕೊಡೋದಕ್ಕಿಂತ ಸಮಾಜದಿಂದ ಜಾಸ್ತಿ ಪಡೆದಿದ್ದಾರೆ. ಅವರಿಂದ ನಾವು ಹೆಚ್ಚಾಗಿ ನಾವು ನಿರೀಕ್ಷೆ ಮಾಡೋದು ಕಷ್ಟ ಆಗತ್ತೆ. ಅವರ ಒಂದು ವ್ಯಾಪಾರ ಕನ್ನಡ ಚಿತ್ರರಂಗ ಬೆಳೆಸೋದ್ರಲ್ಲೇ ಅವ್ರು ಮುಖ್ಯವಾಗಿ ಕೆಲಸ ಮಾಡಿದ್ರೆ ಅದೇ ಎಷ್ಟೋ ಕರ್ನಾಟಕಕ್ಕೆ ಒಳ್ಳೇದಾಗೋ ಸಾಧ್ಯತೆಗಳಿದೆ. ಸೊ ಎರಡೂ ಮಾಡಿದ್ರೆ ಒಳ್ಳೇದು. ಬಟ್ ನಾವು ನಿಜವಾಗ್ಲೂ ಎಲ್ಲಾ ಚಳುವಳಿಗಾರರು, ಹೋರಾಟಗಾರರು ಯಾರು ಸಮಾಜಕ್ಕೆ ಅವರ ಒಂದು ಜೀವನ ನಿಂತು ನಾವು ಸಮಾಜದ ಏಳಿಗೆಗೋಸ್ಕರ ನಿಂತಿದ್ದೀರೋ ನಾವೆಲ್ಲರೂ ಜೊತೆಗೆ ಸೇರಿ ನಾವೊಂದು ರೈತರ ಪರವಾಗಿ ನಿಂತ್ಕೊಳ್ಳೋದು ನಮ್ಮ ಕರ್ತವ್ಯ. ಸೊ ನಾನು ಕೂಡ ಎಂದೆಂದಿಗೂ ನಮ್ಮ ರೈತರ ಮಿನಿಮಮ್ ಸಪೋರ್ಟ್ ಪ್ರೈಸ್ ಆಗಿರ್ಬೋದು, ಈ ಒಂದು ನ್ಯಾಯಯುತವಾದ ಬೇಡಿಕೆಗಳಿಗೆ ನಮ್ಮ ರೈತರ ಜೊತೆ ನಿಂತಿರ್ತೀನಿ ಅಂತ ನಾನು ನಿಮ್ಗೆ ವಿಶ್ವಾಸ ಕೊಡ್ಬೋದು. ಸರ್, ಈಗ ನಮ್ಮ ಕನ್ನಡದ ವರನಟ ಡಾಕ್ಟರ್ ರಾಜ್ಕುಮಾರ್ ಸರ್ ಅವರು ಅವರ ಕಾಲದಲ್ಲಿ ರೈತರ ಪರ ಏನಾದ್ರೂ ಸಮಸ್ಯೆ ಆಗ್ತಾ ಇದೆ ರೈತರಿಗೆ ಅಂದಾಕ್ಷಣ ಸ್ಯಾಂಡಲ್ವುಡ್ ಆಗಿರ್ಬಹುದು, ಯಾವುದೇ ಆಗಿರ್ಬಹುದು, ಅದೆಲ್ಲವನ್ನು ಕೂಡ ಬಿಟ್ಟು ಹೋಗ್ತಾ ಇದ್ರು. ಎಷ್ಟೇ ಕೆಲಸ ಇದ್ರು ಕೂಡ ರೈತರ ಪರ ಹೋಗಿ ಧ್ವನಿಯನ್ನ ಎತ್ತುತ್ತಾ ಇದ್ರು, ಆ ಕೆಲಸವನ್ನ ಮಾಡ್ತಾ ಇದ್ರು. ಆದ್ರೆ ಈಗ ಯಾರು ಕೂಡ ಈ ಕೆಲಸವನ್ನ ಮಾಡ್ತಾ ಇಲ್ಲ. ಅಷ್ಟೇ ಅಲ್ಲ, ರೈತರಿಂದ ಎಲ್ರೂನು, ಯಾಕೆಂದ್ರೆ ನಾವಾಗಿರ್ಬಹುದು ಅಥವಾ ನೀವಾಗಿರ್ಬಹುದು, ರೈತ ಬೆಳೆದ್ರೆ ಆ ಅನ್ನವನ್ನ ನಾವು ತಿನ್ಲಿಕ್ಕೆ ಸಾಧ್ಯ ಆಗುತ್ತೆ. ಇದರ ಜೊತೆಗೆ ನಮ್ಮಲ್ಲಿ ಏನು ಸ್ಟಾರ್ ನಟರು ಎಲ್ಲರೂ ಕೂಡ ಇದ್ದಾರೆ, ಅವ್ರಿಗೂ ಕೂಡ ರೈತ ಅಭಿಮಾನಿಗಳಿರ್ತಾರೆ. ಉತ್ತರ ಕರ್ನಾಟಕಕ್ಕೆ ಪ್ರಮೋಷನ್ಗೆ ಮಾತ್ರ ಹೋಗ್ತಾರೆ. ಪ್ರಮೋಷನ್ಗೆ ಮಾತ್ರ ಉತ್ತರ ಕರ್ನಾಟಕ ಬೇಕಾ? ಹಾಗಾದ್ರೆ ನೀವ್ ಹೇಳೋದು 100% ಸತ್ಯ. ಇದರಲ್ಲಿ ನಮಗೆ ನಾವೆಲ್ಲ ಚಿಕ್ಕ ವಯಸ್ಸಲ್ಲಿ ಗೋಕಾಕ್ ಚಳುವಳಿ ಬಗ್ಗೆ ಎಲ್ಲ ಕೇಳಿದೀವಿ, ಆ ಹೋರಾಟಗಳ ಬಗ್ಗೆ ಎಲ್ಲ ಕೇಳಿದೀವಿ. ಮತ್ತೆ ರೈತರ ವಿಚಾರನೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ಸಿನಿಮಾಗಳನ್ನು ತೋರಿಸಿ ಅದನ್ನ ವ್ಯಾಪಾರ ದೃಷ್ಟಿನಲ್ಲಿ ರೈತರ ಬದುಕನ್ನ ತೋರಿಸೋದು ಇದ್ದೇ ಇದೆ. ಆದರೆ ನಿಜವಾಗ್ಲೂ ನಿಜ ಜೀವನದಲ್ಲಿ ಈ ರೈತರಿಗೆ ನಮ್ಗೆ ನಿಜವಾಗ್ಲೂ ಕಷ್ಟ ಆಗ್ತಾ ಇದ್ದಾಗ ದೊಡ್ಡ ಪ್ರಮಾಣದಲ್ಲಿ ಸಾವಿರಾರು ಜನ ಮತ್ತೆ 10,000 ಜನ ಅಲ್ಲಿ ಬೆಳಗಾವಿನಲ್ಲಿ ಸೇರಿ ಅವ್ರಿಗೆ ನಮ್ಗೆ ಅನ್ಯಾಯ ಆಗ್ತಾ ಇದೆ, ನಮ್ಗೆ ಬೇರೆ ರಾಜ್ಯದಲ್ಲಿ ನೋಡ್ಕೊಳ್ತಾರೆ, ಯಾಕೆ ನಮ್ಮ ಕರ್ನಾಟಕ ಸರ್ಕಾರ, ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ನೋಡ್ಕೊಳ್ತಾ ಇಲ್ಲ ಅನ್ನೋ ಬೇಡಿಕೆ ಇಟ್ಟಾಗ
ನಾವು ಅದಕ್ಕೆ ಬೆಂಬಲ ಸೂಚಿಸ್ತಾ ಇದ್ರೆ ನಾವು ನಿಜವಾಗ್ಲೂ ಕರ್ನಾಟಕ ಪರ ಅಲ್ಲ, ನಾವು ವ್ಯಕ್ತಿ ನಮ್ಮ ವೈಯಕ್ತಿಕ ರೀತಿನಲ್ಲಿ ನಾವು ಯೂಸ್ ಮಾಡ್ತಾ ಇದೀವಿ ಸಮಾಜನ ಅಂತ ಹೇಳಬಲ್ಲೆ. ಸೊ ನಾವು ನಿಜವಾಗ್ಲೂ ಈ ತರ ಅನೇಕರು ಹೋರಾಟ ಮಾಡಿದ್ರು. ನಮ್ಗೆ ಎಂ ಡಿ ನಂಜುಂಡಸ್ವಾಮಿ ಅವರಾಗಿರ್ಬೋದು, ಅವರ ಒಂದು ಕರ್ನಾಟಕ ರಾಜ್ಯ ರೈತ ಸಂಘದ ಹೋರಾಟಗಳಾಗಿರ್ಬೋದು, ಕಾಗೋಡು ಚಳುವಳಿ ಅಂತ ಏನ್ ಶಿವಮೊಗ್ಗದಲ್ಲಿ ರಾಮನವರು ಲೋಹಿಯಾ ಮತ್ತೆ ಬಹಳ ಜನ ಅದು 1950ನೇ ದಶಕದಿಂದ ಈ ರೈತ ಹೋರಾಟಗಳು ಬರ್ತಾ ಇದ್ರೆ, ಆ ಹೋರಾಟದ ರೀತಿಯಲ್ಲೇ ಈ ದೊಡ್ಡ ಪ್ರಮಾಣದಲ್ಲಿ ಅಹಿಂಸಾತ್ಮಕ ಹೋರಾಟ ನಡೀತಾ ಇದೆ. ನಾವ್ ಎಂದೆಂದಿಗೂ ಅದರ ಪರವಾಗಿ ಚಳುವಳಿಗಳ ಪರವಾಗಿ ಇರ್ತೀನಿ ಅಂತ ನಾನು ಹೇಳಬಲ್ಲೆ. ಸರ್, ಈಗ ನೀವು ಹೇಳಿದ್ರೆ ನಾನು ಹೋಗಿ ಕೂಡ ಈ ಒಂದು ಹೋರಾಟದಲ್ಲಿ ಭಾಗಿಯಾಗ್ತೀನಿ ಅಂತ ಹೇಳಿದ್ರಿ. ಆದರೆ ಎಲ್ಲರಿಗೂ ಕೂಡ ಕಾಡ್ತಾ ಇರೋದು ಒಂದೇ ಪ್ರಶ್ನೆ. ಈಗ ಸ್ಯಾಂಡಲ್ವುಡ್ನಲ್ಲಿ ಯಾವ ರೀತಿ ಆಗಿದೆ ಅಂತಂದರೆ, ಸಿನಿಮಾ ವಿಚಾರ ಅಂತಂದರೆ ಧ್ವನಿ ಎತ್ತುತ್ತೀರಾ, ಇದರ ಜೊತೆಗೆ ಏನಾದರೂ ಡಬ್ಬಿಂಗ್ ವಿಚಾರನ, ಓಕೆ ಡಬ್ಬಿಂಗಲ್ಲಿ ಸಮಸ್ಯೆ ಆಗ್ತಾ ಇದೆ ಧ್ವನಿ ಎತ್ತುತ್ತಾರೆ, ಅಥವಾ ಥಿಯೇಟರ್ ಸಮಸ್ಯೆ ಆಯಿತಾ ಆ ಒಂದು ವಿಚಾರಕ್ಕೆ ಧ್ವನಿ ಎತ್ತುತ್ತಾರೆ. ಆದರೆ ರೈತರ ವಿಚಾರ ಅಂತ ಬಂದಾಗ ಇಷ್ಟು ದಿನ ಬೇಕಾ ಸರ್ ಈ ಒಂದು ಹೋರಾಟದಲ್ಲಿ ಹೋಗಿ ಭಾಗಿಯಾಗಲಿಕ್ಕೆ ಅಥವಾ ಈ ಒಂದು ವಿಚಾರವಾಗಿ ಮಾತನಾಡಲಿಕ್ಕೆ? 7-8 ದಿವಸದಿಂದ ಹೋರಾಟ ಮಾಡ್ತಾ ಇದ್ದಾರೆ, ಆದರೂ ಯಾರಿಗೂ ಗೊತ್ತಾಗಿಲ್ವಾ ಇದು? ಈಗ ಪೇಪರ್ನಲ್ಲಿ ಬರ್ತಾ ಇದೆ, ಮೀಡಿಯಾದಲ್ಲಿ ಬರ್ತಾ ಇದೆ, ಎಲ್ಲಾ ಕಡೆ ನಮ್ ಸುದ್ದಿ ಆಗ್ತಾ ಇದೆ, ನಮ್ಗೆ ಖಂಡಿತ ಗೊತ್ತಿದೆ. ಬಟ್ ಏನಾಗುತ್ತೆ, ಕೆಲವು ಸರಿ ಅಂದಾಗ ನಮ್ಗೆ ಕನ್ನಡ ಚಿತ್ರರಂಗದವ್ರಿಗೆ ರೈತರ ವಿಚಾರಗಳನ್ನ ಅವ್ರಿಗೆ ಅಷ್ಟು ಆಳವಾಗಿ ಕಾಳಜಿ ಇದೆಯೋ ಇಲ್ವೋ ಅದು ಒಂದ್ ಪ್ರಶ್ನೆ. ಎರಡನೇದಾಗಿ ಆ ವಿಚಾರಗಳು ಆಳವಾಗಿ ಗೊತ್ತಿಲ್ಲದೆ ಇರ್ಬೋದು. ಸೊ ಎಲ್ಲೋ ಒಂದ್ ಕಡೆ ಅದು ಅಲ್ಲೋಗಿ ಬೆಂಬಲ ಸೂಚಿಸಿದ್ರು ಅವರಿಗೆ ಅದ್ರ ಉತ್ತರ ಕೂಡ ಬರದೇ ಇರ್ಬೋದು. ನನ್ನ ಪ್ರಕಾರ ಎಲ್ಲಾರು ನಮ್ಮ ಸಮಾಜದ ವಿಚಾರಗಳು ನಾವೆಲ್ಲ ಹೋಗ್ತಾ ಕಲಿತಾ ಹೋಗ್ಬೇಕು. ಒಂದು ನಾವ್ ಹೆಂಗೆ ಸಿನಿಮಾದ ಬಗ್ಗೆ ನಾವು ಹೋಗ್ತಾ ಕಲಿತೀವೋ, ಅದರ ವ್ಯಾಪಾರದ ಬಗ್ಗೆ, ಅದರ ಕ್ರಿಯಾಶೀಲತೆ ಬಗ್ಗೆ, ಹಾಗೇನೆ ಸಮಾಜದ ಬಗ್ಗೆ ಆಗು ಹೋಗುಗಳು, ಸಮಸ್ಯೆಗಳು, ಯಾರ್ಯಾರಿಗೆ ಅನ್ಯಾಯ ಆಗ್ತಾ ಇದೆ, ಯಾರ್ಯಾರು ಜಾಸ್ತಿ ಲಾಭ ಪಡ್ತಾ ಇದಾರೆ, ಇದನ್ನು ನಾವು ತಿಳ್ಕೊಳ್ತಾ ಹೋಗಿ ನಾವು ನಿಜವಾಗ್ಲೂ ಬೆಂಬಲ ಸೂಚಿಸ್ಬೇಕು. ಸೊ ನೀವ್ ಹೇಳೋದು 100% ಸತ್ಯ. ಎಲ್ಲಾರ ಪಾತ್ರನೂ ಇದೆ. ಯಾರು ಜಾಸ್ತಿ ಪಡೆದಿದೀವೋ ನಮ್ಮಂತವ್ರು ಜಾಸ್ತಿ ಪಾತ್ರ ವಾಪಸ್ ಕೊಡೋದು ಇದ್ದೇ ಇದೆ. ಸೊ ಆ ನಿಟ್ಟಿನಲ್ಲಿ ಸಿನಿಮಾ ರಂಗದ ಮೇಲೆ ನೀವು ಒಂದ್ ರೀತಿ ಒತ್ತಡ ಹಾಕ್ತಿರೋದು ಒಳ್ಳೇದೇ. ಆದ್ರೆ ನಾನು ಇಷ್ಟು ವರ್ಷ ನೋಡ್ಕೊಂಡ್ ಬಂದಿರೋ ಹಾಗೆ ಸಿನಿಮಾ ರಂಗ ಒಂದು ವ್ಯಾಪಾರದ ರಂಗ. ಅವರಲ್ಲಿ ಒಂದು ಸಿನಿಮಾದಲ್ಲಿ ದುಡ್ಡು ಮಾಡ್ಬೋದು ಮತ್ತೆ ಯಶಸ್ಸು ಮಾಡ್ಬೋದು ಅಂತ ಆ ರೀತಿ ಹೊರತು ನಮ್ಮ ರಾಜ್ಯದ ಏಳಿಗೆಗೆ ಅಷ್ಟೊಂದು ಜನ ಇತ್ತೀಚಿನಲ್ಲಿರೋ ಜನ ಅಷ್ಟೊಂದು ಕಾಳಜಿ ವಹಿಸ್ತಾ ಇಲ್ಲ. ಅವರಿಂದ ನಿರೀಕ್ಷೆ ಮಾಡೋದು ಕೂಡ ನೀವು ನಿರೀಕ್ಷೆ ಮಾಡಿ, ಬಟ್ ನನಗೆ ಆ ನಿರೀಕ್ಷೆ ನಿಜವಾಗ್ಲೂ ಆ ಕಾರ್ಯರೂಪಕ್ಕೆ ಬರುತ್ತೆ ಅಂತ ನಾನು ಅನ್ಕೊಂಡಿಲ್ಲ. ಬಟ್ ನಾವೆಲ್ಲ ಸೇರ್ಕೊಂಡು ಯಾರ್ಯಾರು ಅಲ್ಲಿ ದೊಡ್ಡ ಮಟ್ಟದ ಭಾಷೆ ವಿಚಾರದಲ್ಲಿ ಹೋಗಿ ಗಲಾಟೆ ಎಬ್ಬಿಸ್ತಾರಲ್ಲ, ನಮ್ಮ ರೈತರಿಗೆ ಅನ್ಯಾಯ ಆಗ್ತಾ ಇದ್ದಾಗ ಅದು ಕೂಡ ನೀವು ಬಂದು ನ್ಯಾಯ ಒದಗಿಸ್ಬೇಕು ಅನ್ನೋ ರೀತಿಯಲ್ಲಿ ನಾನು ಕೂಡ ಹೇಳಬಲ್ಲೆ. ಓಕೆ ಸರ್, ಥ್ಯಾಂಕ್ ಯು ಸರ್. ಅಶ್ವವೇಗ ನ್ಯೂಸ್ ಜೊತೆ ಮಾತನಾಡೋದಕ್ಕೆ. ಈಗಲಾದರೂ ಹೋಗಿ ಅಟ್ಲೀಸ್ಟ್ ರೈತರ ಪರ ಧ್ವನಿಯನ್ನ ಎತ್ತಿ, ನಿಮ್ಗೆ ಯಾವ್ದು ಸರಿ ಅನ್ಸುತ್ತೆ, ಯಾವ್ದು ತಪ್ಪು ಅನ್ಸುತ್ತೆ, ಹೋಗಿ ಧ್ವನಿಯನ್ನ ಎತ್ತಿ. ಈ ಒಂದು ವಿಚಾರದಲ್ಲಿ ಎಲ್ಲರೂ ಕೂಡ ಮಾತನಾಡಬೇಕಾಗತ್ತೆ, ಮಾತನಾಡಲೇಬೇಕು. ಶಿವಣ್ಣ, ಉಪೇಂದ್ರ, ಸುದೀಪ್, ಯಶ್ ಎಲ್ ಹೋದ್ರಿ ಸರ್? ಮಾಯ ಆಗ್ಬಿಟ್ಟಿದ್ದೀರಲ್ಲ. ಸಿನಿಮಾ ವಿಚಾರ ಬಂದಾಗ ಮಾತ್ರ ಮುನ್ನೆಲೆಗೆ ಬರ್ತೀರಾ. ಜಗ್ಗೇಶ್, ವಿಜಯ್, ಗಣೇಶ್ ಯಾರು ಕೂಡ ಕಾಣಿಸ್ತಾನೆ ಇಲ್ಲ. ರಿಷಬ್ ಶೆಟ್ಟಿ, ರಕ್ಷಿತ್ ಶೆಟ್ಟಿ, ರಾಜ್ಬೀರ್ ಶೆಟ್ಟಿ ಬರೀ ಬಿಲ್ಡಪ್ ಕೊಡ್ತಾ ಇದ್ದಾರೆ. ಇಲ್ಲ ನಾವು ಯಾವ ನಟರನ್ನು ಕೂಡ ತೇಜೋವಧೆ ಮಾಡ್ತಾ ಇಲ್ಲ. ಆದ್ರೆ ನೀವು ಮಾಡ್ತಾ ಇರೋದು ಸರಿನಾ ಅಂತ ನಿಮ್ಮನ್ನ ನೀವೇ ಪ್ರಶ್ನೆ ಮಾಡ್ಕೊಳ್ಳಿ. ಹೋರಾಟದಿಂದ ಕೇವಲ ಡೈಲಾಗ್ ವೀರರ್ ಮಾತ್ರ ಈಗ ದೂರ ಇದ್ದಾರೆ. ರೈತರಿಗೆ ಅನ್ಯಾಯ ಆಗ್ತಾ ಇದೆ, ತುಟಿ ಬಿಚ್ಚುತ್ತಾ ಇಲ್ಲ ಯಾವೊಬ್ರು ನಟರು ಕೂಡ. ನಿಮ್ಮ ಸಿನಿಮಾ ಸಕ್ಸಸ್ಗೆ ಮಾತ್ರ ಬೆಳಗಾವಿಗೆ ಬರ್ತೀರಾ, ಇಲ್ಲ ಅಂದ್ರೆ ಬೆಳಗಾವಿ ಏನ್ ಬೇಕಾದ್ರೂ ಆಗ್ಲಿ, ನಿಮಗೆ ಅದು ಅವಶ್ಯಕತೆಯೇ ಇಲ್ಲ. ರೈತರು ಕಣ್ಣೀರಿಡ್ತಾ ಇದ್ದಾರೆ. ಇಷ್ಟೊಂದು ನಿರ್ಲಕ್ಷ್ಯ ಯಾಕೆ? ರೈತರು ಅಳ್ತಾ ಇದ್ರು ಕೂಡ ನೀವು ಅಲ್ಲಿ ಹೋಗಿ ನೋಡುವಂತ ಕೆಲಸವನ್ನ ಮಾಡ್ತಾ ಇಲ್ಲ. ನಿಮ್ಗೇನಾರ ಪ್ರಮೋಷನ್ ಆಗಬೇಕು ಸಿನಿಮಾ ಅಂದಾಗ ಮಾತ್ರ ಬೆಳಗಾವಿಗೆ ಓಡೋಗ್ತೀರಾ. ನಮ್ಮ ಸಿನಿಮಾ ಚೆನ್ನಾಗಿ ಪ್ರಮೋಷನ್ ಆಗುತ್ತೆ, ಜನರು ಚೆನ್ನಾಗಿ ನೋಡ್ತಾರೆ ಅಂತ ಓಡೋಗ್ತೀರಾ. ಆದ್ರೆ ಇಲ್ಲಿ ರೈತರು ಒದ್ದಾಡ್ತಾ ಇದ್ದಾರೆ, ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ, ಕಣ್ಣೀರಿಡ್ತಾ ಇದ್ದಾರೆ. ಇಷ್ಟೆಲ್ಲ ಆದ್ರೂ ಕೂಡ ಬಹಳ ಸೈಲೆಂಟ್ ಆಗಿದ್ದೀರಾ. ಜಗ್ಗೇಶ್ ಅವರಾಗಿರಬಹುದು, ವಿಜಯ್ ಅವರಾಗಿರಬಹುದು, ಗಣೇಶ್ ಅವರಾಗಿರಬಹುದು, ಧ್ರುವ ಸರ್ಜಾ ಆಗಿರಬಹುದು, ಮುರಳಿ ಅವರಾಗಿರಬಹುದು, ಅಥವಾ ನಮ್ಮ ಯಶ್ ಅವರಾಗಿರಬಹುದು, ಅಥವಾ ಸುದೀಪ್ ಅವರಾಗಿರಬಹುದು, ಮೇರು ನಟರು ಏನ್ ಮಾಡ್ತಾ ಇದ್ದೀರಾ ಅಂತ ಗೊತ್ತಾಗ್ತಾ ಇಲ್ಲ. ನಿಮ್ಮ ವಿಚಾರಕ್ಕೆ ಬಂದಾಕ್ಷಣ ಮಾತಾಡ್ತೀರಾ, ಧ್ವನಿ ಎತ್ತುವ ಕೆಲಸವನ್ನ ಮಾಡ್ತೀರಾ. ರೈತರ ಸಮಸ್ಯೆ ಅಂದಾಕ್ಷಣ ಬಹಳ ಸೈಲೆಂಟ್ ಆಗಿರ್ತಾರ. ಯಾಕೆ ಇಷ್ಟೊಂದು ನಿರ್ಲಕ್ಷ್ಯ? ರೈತ ಅಭಿಮಾನಿಗಳೇ ಇಲ್ವಾ ನಿಮ್ಗೆ? ಹಾಗಾದ್ರೆ ರೈತರ ಪಾತ್ರವನ್ನ ಮಾಡಿ ನೀವು ಜಯ ಗಳಿಸಿಲ್ವಾ ಯಾವ ಸಿನಿಮಾದಲ್ಲೂ ಕೂಡ? ಇಷ್ಟೊಂದು ಕೇರ್ಲೆಸ್ ಯಾಕೆ ಮಾಡ್ತೀರಾ? ಉತ್ತರ ಕರ್ನಾಟಕ ಅಂದ್ರೆ ನಿಮ್ಗೂ ಕೂಡ ಕಡೆಗಣನ. ಒಂದು ಕಡೆ ಸರ್ಕಾರ ಉತ್ತರ ಕರ್ನಾಟಕ ಅಂತಂದ್ರೆ ಕಡೆಗಣನೆ ಮಾಡುತ್ತೆ ಅಂತ ಆರೋಪವನ್ನ ಮಾಡ್ತಾ ಇದ್ದಾರೆ. ಅದರ ನಡುವೆ ಈಗ ಸ್ಯಾಂಡಲ್ವುಡ್ನವ್ರು ಏನ್ ಮಾಡ್ತಾ ಇದ್ದೀರಾ? ನಿಮ್ಗೂ ಇಷ್ಟೊಂದು ಕೇರ್ಲೆಸ್ಸಾ? ಬರೀ ಕೇವಲ ಸಿನಿಮಾದಲ್ಲಿ ಮಾತ್ರ ಡೈಲಾಗ್ ಹೊಡಿತೀರಾ. ನಾಡು, ನುಡಿ, ಜಲ ಅಂತ ಬಂದ್ರೆ ನಾವೆಲ್ಲದಕ್ಕೂ ಕೂಡ ಸಿದ್ಧವಾಗಿದ್ದೀವಿ, ಏನ್ ಬೇಕಾದ್ರೂ ಮಾಡ್ತೀವಿ, ಸದಾ ರೈತರ ಪರ ಧ್ವನಿ ಎತ್ತುತ್ತೀವಿ, ರೈತರ ಪರ ಹೋರಾಟ ಮಾಡ್ತೀವಿ ಅಂತ ಸಿನಿಮಾದಲ್ಲಿ ಡೈಲಾಗ್ ಹೊಡಿತೀರಲ್ಲ ಸ್ವಾಮಿ. ಈಗ ಹೊಡಿರಿ ಆ ಡೈಲಾಗು. ಸಿನಿಮಾದಲ್ಲಿ ಡೈಲಾಗ್ ಹೊಡಿಯೋದಲ್ಲ, ಈಗ ಹೇಳಿ ಆ ಡೈಲಾಗು. ನಾವು ರೈತರ ಪರ ನಿಂತ್ಕೋತೀವಿ, ರೈತರ ಪರ ಹೋರಾಟ ಮಾಡ್ತೀವಿ ಅಂತ ಈಗ ಮಾತಾಡಿ. ಈಗ ಮಾತಾಡೋದಕ್ಕೆ ಯಾರು ಕೂಡ ಮುಂದೆ ಬರಲ್ಲ. 7-8 ದಿವಸದಿಂದ ಹೋರಾಟ ಮಾಡ್ತಾ ಇದ್ದಾರೆ. ಅಟ್ಲೀಸ್ಟ್ ಅವರು ಹೋರಾಟ ಮಾಡ್ತಾ ಇದ್ದಾರೆ ರೈತರು ಅನ್ನೋ ವಿಚಾರ ಆದ್ರೂ ನಿಮ್ಗೆ ಗೊತ್ತಿದ್ಯಾ? ಯಾವ ವಿಚಾರಕ್ಕೆ ಹೋರಾಟ ಮಾಡ್ತಿದ್ದಾರೆ ಅಂತ ಗೊತ್ತಿದ್ಯಾ?
ಕಬ್ಬು ಬೆಳೆಗಾರರು ಹೋರಾಟ ಮಾಡ್ತಾ ಇದ್ದಾರೆ. ಸುಮಾರು 7-8 ದಿವಸದಿಂದ ಹೋರಾಟ ಮಾಡ್ತಿದ್ದಾರೆ. ಆ ವಿಚಾರ ನಿಮ್ಗೆ ಗೊತ್ತೋ ಗೊತ್ತಿಲ್ವೋ ಅದು ಕೂಡ ಗೊತ್ತಾಗ್ತಾ ಇಲ್ಲ. ಇಷ್ಟೊಂದು ಕೇರ್ಲೆಸ್ ಮಾಡ್ತಾ ಇದ್ದೀರಾ ನಮ್ಮ ಸ್ಯಾಂಡಲ್ವುಡ್ ಅಲ್ಲಿ ಅಂತಂದ್ರೆ, ಸ್ಯಾಂಡಲ್ವುಡ್ ಇಷ್ಟರ ಮಟ್ಟಿಗೆ ಬೆಳಿಲಿಕ್ಕೆ ಕಾರಣ ಒಂದು ರೈತ ವರ್ಗ ಅನ್ನೋದು ಕೂಡ ನೀವು ಯೋಚನೆ ಮಾಡ್ಬೇಕಾಗತ್ತೆ. ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾ ನಮ್ಮ ಪ್ರತಿನಿಧಿ ರೋಜಾ, ಸದ್ಯಕ್ಕೆ ಸ್ಯಾಂಡಲ್ವುಡ್ ಈ ಒಂದು ರೈತರ ಹೋರಾಟದಲ್ಲಿ ಭಾಗಿಯಾಗ್ತಾ ಇಲ್ಲ, ಬಹಳ ಸೈಲೆಂಟ್ ಆಗಿದ್ದಾರೆ. ಅದೇ ಒಂದು ಸಿನಿಮಾ ವಿಚಾರವಾಗಿ ಏನಾದ್ರು ಗಲಾಟೆ ಆಯ್ತು ಅಥವಾ ಥಿಯೇಟರ್ ವಿಚಾರವಾಗಿ ಏನಾದ್ರು ತೊಂದರೆ ಆಯ್ತು, ಈ ತರ ವಿಚಾರಗಳಿಗಾದ್ರೆ ಧ್ವನಿ ಎತ್ತುತ್ತಾರೆ. ಆದ್ರೆ ನಮ್ಮ ರೈತರ ವಿಚಾರ ಅಂತ ಅಂದಾಗ ನಮ್ಮ ಸ್ಯಾಂಡಲ್ವುಡ್ ನ ಮೇರು ನಟರು ಏನ್ ಮಾಡ್ತಾ ಇದ್ದಾರೆ, ಯಾಕಿಷ್ಟು ಸೈಲೆಂಟ್ ಆಗಿ ಕೂತಿದ್ದಾರೆ? ಅವ್ರಿಗೆ ಅಟ್ಲೀಸ್ಟ್ ಹೋರಾಟ ನಡೀತಿದೆ ಅನ್ನೋದಾದ್ರೂ ಗೊತ್ತಿದ್ಯಾ? ನಿಜ ಸಾಹಿತ್ಯ ಕೆಲವೊಂದು ವಿಚಾರಗಳಲ್ಲಿ ಯಾಕೆ ಈ ರೀತಿಯಾಗಿ ನಿರ್ಲಕ್ಷ್ಯ ವಹಿಸ್ತಾರೆ ಅಂತ ಹೇಳ್ಬಿಟ್ಟು ನಿಜಕ್ಕೂ ಗೊತ್ತಾಗೋದಿಲ್ಲ. ಒಂದು ಕಡೆ ಸರ್ಕಾರನೂ ಕೂಡ 8 ದಿನ ಆಯಿತು ಪ್ರೊಟೆಸ್ಟ್ನ ಮಾಡೋದಕ್ಕೆ ಆರಂಭ ಮಾಡಿ, ಆದರೂ ಕೂಡ ಯಾವುದೇ ರೀತಿಯಾದಂಥ ಒಂದು ಡಿಸಿಷನ್ನ ತೆಗೆದುಕೊಳ್ಳೋದಕ್ಕೆ ಮುಂದಾಗ್ತಾನೆ ಇಲ್ಲ. ಅಷ್ಟು ಬಿಸಿಲಲ್ಲಿ ಕೂತು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಒಂದು ಕಡೆ ಕೇಸರಿ ಪಡೆ ಇದಕ್ಕೆ ಸಪೋರ್ಟನ್ನು ಕೂಡ ನೀಡ್ತಾ ಇದೆ. ರಾಘವೇಂದ್ರ ಅವರು ಕೂಡ BY ವಿಜಯೇಂದ್ರ ಅವರು ಕೂಡ ಪ್ರೊಟೆಸ್ಟಲ್ಲಿ ಭಾಗಿಯಾಗಿದ್ರು ಅವರ ಹುಟ್ಟಿದಬ್ಬದ ದಿನದಂದು. ಆದರೆ ಯಾವುದೇ ಸಿನಿಮಾ ನಟ ನಟಿಯರು ಈ ಒಂದು ವಿಚಾರಕ್ಕೆ ಎಂಟ್ರಿ ಕೊಡ್ತಾ ಇಲ್ಲ. ಇದೇ ಒಂದು ಬೇಸರದ ಸಂಗತಿ ಅಂತ ಹೇಳ್ಬೋದು ಸಾಹಿತ್ಯ. ಬಿಕಾಸ್ ಈ ಸಿನಿಮಾ ಪ್ರಮೋಷನ್ಸ್ ಬಂದಾಗ ಆಗಿರ್ಬೋದು, ಸಿನಿಮಾ ಬಿಡುಗಡೆ ಆಗ್ತಕ್ಕಂಥ ಸಂದರ್ಭದಲ್ಲಾಗಿರ್ಬೋದು, ಪ್ರತಿ ಒಂದು ಜಿಲ್ಲೆಗೂ ಹೋಗಿ ಪ್ರಮೋಷನ್ ಕಾರ್ಯಗಳನ್ನು ಮಾಡ್ತಾರೆ. ಆದರೆ ಈ ರೈತರಿಗೆ ಸಂಕಷ್ಟ ಅನ್ನುವಂಥದ್ದು ಎದುರಾದಾಗ ಯಾಕೆ ಯಾರು ಕೂಡ ಧ್ವನಿ ಎತ್ತುತ್ತಾ ಇಲ್ಲ ಅನ್ನುವಂಥದ್ದು ನಿಜಕ್ಕೂ ಬೇಸರದ ಸಂಗತಿ ಆಗಿದೆ. ಈಗ ಫಾರ್ ಎಕ್ಸಾಂಪಲ್ ಸಾಹಿತ್ಯ, ಸಕ್ಕರೆ ರೇಟ್ ನೋಡಿರ್ಬೋದು, ಗಗನಕ್ಕೇರಿದೆ. ಆದರೆ ಸಕ್ಕರೆಯನ್ನು ತಯಾರು ಮಾಡೋದಕ್ಕೆ ಮೇನ್ಲಿ ಬೇಕಾಗಿರೋದು ಕಬ್ಬು. ಆದರೆ ಕಬ್ಬಿನ ದರವನ್ನು ಇನ್ಕ್ರೀಸ್ ಮಾಡೋದಕ್ಕೆ, ಅಂದರೆ ನಿಗದಿತ ಬೆಲೆಯನ್ನು ಏನು ಜಾಸ್ತಿ ಏನು ಕೇಳ್ತಾ ಇಲ್ಲ, ಅಟ್ಲೀಸ್ಟ್ ಅವರು ಬೆಳೆಯೋದಕ್ಕೆ ಖರ್ಚು ಮಾಡಿದಂತಹ ಒಂದು ಆದಾಯ ಏನಿರುತ್ತೆ ಅದು ಬರಲಿ ಅಂತ ಹೇಳ್ಬಿಟ್ಟು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾರೆ. ಕಂಟಿನ್ಯೂಸ್ಲಿ 8 ದಿನದಿಂದ ಹೋರಾಟವನ್ನು ನಡೆಸ್ತಾ ಇದ್ದಾರೆ. ಈ ಹಿಂದೆ ಕೂಡ ಮನವಿ ಮಾಡಿದ್ರು, ಅವಾಗಲೂ ಕೂಡ ಯಾವುದೇ ರೀತಿಯಾದಂತಹ ರಿಯಾಕ್ಷನ್ ಸಿಗಲಿಲ್ಲ. ಈಗ ನೋಡಿದ್ರೆ ಸಿದ್ದರಾಮಯ್ಯ ಅಸಡ್ಡೆ ಉತ್ತರವನ್ನು ಕೊಡ್ತಾ ಇದ್ದಾರೆ. ನಾವೆಲ್ಲ ಬೆಲೆಯನ್ನು ನಿಗದಿ ಮಾಡೋದು, ಇದು ಕೇಂದ್ರ ಸರ್ಕಾರ ಡಿಸಿಷನ್ಸ್ನ ತಗೊಳ್ಬೇಕು, ರಾಜ್ಯ ಸರ್ಕಾರಕ್ಕೆ ಇದು ಬರೋದಿಲ್ಲ ಅನ್ನುವಂಥ ಒಂದು ನುಣುಚಿಕೊಳ್ಳುವಂತಹ ಮಾತನ್ನ ಸಿದ್ದರಾಮಯ್ಯನವರು ಹೇಳ್ತಾ ಇರೋದು. ಸೊ ಇವ್ರ ಕೈಲೂ ಕೂಡ ನಿರ್ಧಾರ ತೆಗೆದುಕೊಳ್ಳುವಂಥದ್ದು, ಮಾತನಾಡುವಂಥದ್ದು ಇದ್ದೇ ಇರುತ್ತೆ. ಸೊ ಒಬ್ಬರ ಮೇಲೆ ಒಬ್ರು ಎತ್ತಾಕೋದು ಅಂತಾರಲ್ಲ, ಆ ರೀತಿಯಾಗಿ ಮಾಡ್ತಾ ಇದ್ದಾರೆ. ಈ ವಿಚಾರವಾಗಿ ಸಿನಿಮಾ ನಟರು ಶಿವರಾಜ್ ಕುಮಾರ್ ಆಗಿರ್ಬೋದು, ಬಿಕಾಸ್ ಶಿವಣ್ಣ ಅಂತ ಬಂದಾಗ ರೈತರ ರಿಲೇಟೆಡ್ ಸಿನಿಮಾಗಳನ್ನ ಸಾಕಷ್ಟು ಮಾಡಿದ್ದಾರೆ. ಹಾಗೆ ಅವರಿಗೆ ಗಮನಕ್ಕೂ ಕೂಡ ಇರುತ್ತೆ ಏನೇನು ಬೆಳವಣಿಗೆಗಳು ಆಗ್ತಾ ಇದೆ ಹೋಗ್ತಾ ಇದೆ ಅನ್ನುವಂಥದ್ದು. ಎಲ್ಲೋ ಒಂದ್ ಕಡೆ ಮೌನ ವಹಿಸಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ಈ ವಿಚಾರಗಳೆಲ್ಲ ಮುನ್ನೆಲೆಗೆ ಬಂದಂತಹ ಸಂದರ್ಭದಲ್ಲಿ ಸುದೀಪ್ ಆಗಿರ್ಬೋದು, ಶಿವಣ್ಣ ಆಗಿರ್ಬೋದು, ಉಪೇಂದ್ರ ಅವರಾಗಿರ್ಬೋದು, ಒಂದಷ್ಟು ಒಳ್ಳೊಳ್ಳೆ ಮೆಸೇಜ್ಗಳನ್ನ ಕೊಡುವಂತಹ ಸಿನಿಮಾಗಳನ್ನ ಮಾಡಿರ್ತಾರೆ, ರೈತರ ಕಷ್ಟಗಳನ್ನ ಅರಿತಿರ್ತಾರೆ. ಒಂದ್ ಕಡೆ ದನಿ ಎತ್ತಿದ್ರೆ ನಿಜಕ್ಕೂ ಯೂಸ್ಫುಲ್ ಆಗ್ತಿತ್ತೇನೋ ಅಂತ ಅನ್ಸುತ್ತೆ. ಸೊ ನಿನ್ನೆ ಸಂಧಾನ ಸಭೆ ಕೂಡ ಮಾಡೋದಕ್ಕೆ ಮುಂದಾಗ್ತಾರೆ. CM ಸಿದ್ದರಾಮಯ್ಯನವರ ಒಂದು ಸೂಚನೆಯ ಮೇರೆಗೆ ಸಚಿವರು ಹಾಗೆ ಶಾಸಕರುಗಳು ಹೋಗಿ ಆ ಗ್ರಾಮಕ್ಕೆ ಏನು ಪ್ರೊಟೆಸ್ಟ್ ನಡೀತಾ ಇದೆ ಆ ಒಂದು ಗ್ರಾಮಕ್ಕೆ ಹೋಗ್ಬಿಟ್ಟು ಸಂಧಾನ ಸಭೆಯನ್ನ ಮಾಡುವಂತಹ ಪ್ರಯತ್ನ ಕೂಡ ಆಗುತ್ತೆ. ಆದರೆ ರೈತರು ಎಲ್ಲೂ ಕೂಡ ಕಾಂಪ್ರಮೈಸ್ ಆಗೋದಿಲ್ಲ. ತಾವೇನು 3,500 ರೂಪಾಯಿ ನಿಗದಿತ ಬೆಲೆ ಇದೆ ಅದನ್ನ ನಿಗದಿ ಮಾಡಿದ್ರೆ ಅಷ್ಟೇನೆ ಪ್ರೊಟೆಸ್ಟ್ ನ ನಿಲ್ಲಿಸ್ತೀವಿ, ಇಲ್ಲ ಅಂತಂದ್ರೆ ಈಗ ಏನು ಪ್ರೊಟೆಸ್ಟ್ ನಡೀತಾ ಇದೆ ಅದು ನೆಕ್ಸ್ಟ್ ಲೆವೆಲ್ಗೆ ಹೋಗಿ ತಲುಪುತ್ತೆ. ಈಗ ರಾಷ್ಟ್ರೀಯ ಹೆದ್ದಾರಿಯನ್ನ ಬಂದ್ ಮಾಡೋದಕ್ಕೆ ಈ ರೈತ ಮುಖಂಡರುಗಳು ನಿರ್ಧಾರವನ್ನ ಮಾಡಿರುವಂತದ್ದು ಸಾಹಿತ್ಯ. ನಿಜಕ್ಕೂ ಇದು ಬೇಸರದ ಸಂಗತಿ. ರೈತರ ಅಳಲನ್ನ ಕೇಳೋರು ಯಾರು ಇಲ್ವಾ? ಆತ್ಮಹತ್ಯೆ ಮಾಡ್ಕೊಂಡ್ರು ಈಗ 3 ಡೇಸ್ ಹಿಂದೆ. ಆ ತರ ಪರಿಸ್ಥಿತಿ ಕೂಡ ಗಂಭೀರವಾಗಿದೆ. ಅಮಾಯಕರ ಜೀವ, ರೈತರ ಜೀವ ಬಲಿಯಾಗ್ತಾನೆ ಇದೆ. ಸರ್ಕಾರಕ್ಕೆ ರೈತರ ಆತ್ಮಹತ್ಯೆ ಮಾಡ್ಕೊಂಡ್ರೇನೆ ಒಂದು ನಿರ್ಧಾರ ತೆಗೆದುಕೊಳ್ಳೋದಾ ಅನ್ನುವಂಥದ್ದು ವಿಚಾರ ನಿಜಕ್ಕೂ ಬೇಸರದ ಸಂಗತಿ ಅಂತಾನೆ ಹೇಳ್ಬೋದು. ಈ ಒಂದು ವಿಚಾರಕ್ಕೆ ತೆರೆ ಬೀಳಲೇಬೇಕು, ರೈತರಿಗೆ ನ್ಯಾಯ ಸಿಗಲೇಬೇಕು. ಸಿನಿಮಾ ಕಲಾವಿದರು ಈ ವಿಚಾರವಾಗಿ ದನಿ ಎತ್ತಿದ್ರೆ ಒಳಿತು ಅಂತ ಅನ್ಸುತ್ತೆ ಸಾಹಿತ್ಯ. ಓಕೆ, ಥ್ಯಾಂಕ್ ಯು ರೋಜಾ ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡೋಣ ಈಗಲಾದ್ರೂ ಸಿನಿಮಾ ರಂಗದವರು ಎಚ್ಚೆತ್ಕೊಂಡು ಈ ಒಂದು ವಿಚಾರವಾಗಿ ಪ್ರತಿಕ್ರಿಯೆ ಕೊಡ್ತಾರಾ ಅಂತ. ಇಷ್ಟೆಲ್ಲ ಬೆಳವಣಿಗೆಗಳಾಗ್ತಾ ಇದೆ, ರೈತರು ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ, ಅನ್ನ ನೀರು ತಿನ್ನೋದನ್ನ ಬಿಟ್ಟು ಹೋರಾಟವನ್ನ ಮಾಡ್ತಾ ಇದ್ದಾರೆ, ಸತ್ಯಾಗ್ರಹ ಮಾಡ್ತಾ ಇದ್ದಾರೆ, ಧರಣಿ ಮಾಡ್ತಾ ಇದ್ದಾರೆ, ಉಪವಾಸ ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ಆದ್ರೂ ಕೂಡ ನಮ್ಮ ಸ್ಯಾಂಡಲ್ವುಡ್ ಏನು ಮೇರು ನಟರಿದ್ದಾರೆ ಒಬ್ರು ಕೂಡ ಒಂದು ತುಟಕ್ ಬಿಟ್ಟಿಕ್ ಅಂತ ಇಲ್ಲ, ಒಂದು ಮಾತನ್ನು ಹೇಳ್ತಾ ಇಲ್ಲ. ಯಾಕೆ ಇಷ್ಟೊಂದು ಕೇರ್ಲೆಸ್ ಮಾಡ್ತಾರೆ ಅಂತ ಗೊತ್ತಾಗ್ತಾ ಇಲ್ಲ ಇವ್ರಿಗೆ. ಹಾಗಾದ್ರೆ ರೈತ ಅಭಿಮಾನಿಗಳೇ ಇಲ್ವಾ ಅಂತ? ಸುಮ್ಮನೆ ಸಿನಿಮಾಗಳಲ್ಲಿ ಮಾತ್ರ ನಾವು ರೈತರ ಪರ ಹೋರಾಟ ಮಾಡ್ತೀವಿ, ನಾನು ಒಬ್ಬ ರೈತ, ಮಣ್ಣಿನ ಮಗ, ಈ ರೀತಿಯಾಗಿ ಬಿಲ್ಡಪ್ ಡೈಲಾಗ್ಗಳೇ, ಅದನ್ನ ಬಿಟ್ಟು ಬೇರೆ ಏನು ಕೂಡ ಮಾಡಿಲ್ಲ. ಈ ರೀತಿ ಬಿಲ್ಡಪ್ ಡೈಲಾಗ್ಗಳನ್ನ ಹೇಳಿ ಸಿನಿಮಾ ಗೆದ್ಕೊಂಡಿದೆ ಅಷ್ಟೇ. ನಿಮ್ಮಿಂದ ಸಿನಿಮಾ ಗೆದ್ದಿಲ್ಲ, ರೈತರಿಂದ ನಿಮ್ಮ ಸಿನಿಮಾ ಗೆದ್ದಿರೋದು. ನೀವು ಮಾಡಿರುವಂತಹ ರೈತರ ಪಾತ್ರಕ್ಕೆ ಬೆಲೆ ಕೊಟ್ಟು ಸಿನಿಮಾ ಗೆದ್ದಿರೋದು. ಅದು ಸ್ವಲ್ಪನಾದ್ರೂ ಯೋಚನೆ ಮಾಡಿ.
ಏನ್ ಆಗ್ತಾ ಇದೆ? ಪ್ರತಿ ಬಾರಿಯೂ ಕೂಡ ನಿಮ್ಮ ವಿಚಾರ ಅಂದಾಗ ಮಾತ್ರ ಧ್ವನಿ ಎತ್ತಿತೀರ. ನಿಮ್ಗೆ ಏನಾದ್ರು ಸಿನಿಮಾ ಸಮಸ್ಯೆ ಆಯ್ತಾ, ಸಿನಿಮಾ ರಿಲೇಟೆಡ್ ಏನಾದ್ರೂ ಪ್ರಾಬ್ಲಮ್ ಆದ್ರೆ ಸಾಕು ಎಲ್ಲರೂ ಒಟ್ಗೂಡ್ಕೊಳ್ಬಿಡ್ತೀರಾ, ಎಲ್ಲರೂ ಕೂಡ ಆ ಒಂದು ವಿಚಾರವಾಗಿ ಮಾತನಾಡ್ತೀರಾ. ಥಿಯೇಟರ್ ಸಮಸ್ಯೆ ಆಯ್ತು ಅಂದ್ರೆ ಮಾತಾಡ್ತೀರಾ, ಡಬ್ಬಿಂಗ್ ಸಮಸ್ಯೆ ಆಯ್ತು ಅಂದ್ರೆ ಮಾತಾಡ್ತೀರಾ. ರೈತರ ಸಮಸ್ಯೆ ನಿಮಗೆ ಬೇಕಾಗಿಲ್ವಲ್ಲ? ಯಾಕೆ? ರೈತರು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ನಿಮ್ಗೇನಾಗ್ಬೇಕು? ಅವ್ರಿಗೆ ತಾನೇ ಪ್ರಾಬ್ಲಮ್ ಆಗಿರುತ್ತೆ, ನಿಮಗೆ ಪ್ರಾಬ್ಲಮ್ ಆಗಿಲ್ವಲ್ಲ. ರೈತರು ಹೋರಾಟ ಮಾಡಿದ್ರೆ ಪಾಪ ನಿಮ್ಗೇನಾಗಬೇಕಾಗಿದೆ ಹೇಳಿ? ಹಾಗಾಗಿ ಇಷ್ಟೊಂದು ಕೇರ್ಲೆಸ್ ಮಾಡ್ತೀರಾ. ಈಗಲಾದ್ರೂ ಸ್ವಲ್ಪ ಸ್ಯಾಂಡಲ್ವುಡ್ ಎದ್ದೇಳ್ಬೇಕಾಗತ್ತೆ. ಕೇವಲ ಪ್ರಮೋಷನ್ಗೆ ಮಾತ್ರ ಬೆಳಗಾವಿ ಅಥವಾ ಉತ್ತರ ಕರ್ನಾಟಕ ಭಾಗವನ್ನು ಉಪಯೋಗ ಮಾಡ್ಕೊಳ್ಳೋದಲ್ಲ. ಈಗಲೂ ಕೂಡ ನಮ್ಮ ಏನ್ ರೈತರ ಸಮಸ್ಯೆ ಆಗ್ತದೆ ಆ ಒಂದು ವಿಚಾರವಾಗಿ ಧ್ವನಿಯನ್ನ ಎತ್ತಬೇಕಾಗತ್ತೆ. ಈ ಕುರಿತು ಮಾತನಾಡಲಿಕ್ಕೆ ಅರುಣ್ ಪರಮೇಶ್ವರ್ ಅವರು, ರೈತ ಪರ ಹೋರಾಟಗಾರರು, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಮೇಡಮ್ ನಮಸ್ತೆ ಮೇಡಮ್, ಹೇಳಿ ಮೇಡಮ್. ಸರ್, ಈಗ ಇಷ್ಟೆಲ್ಲ ರೈತರು ಹೋರಾಟ ಮಾಡ್ತಿದ್ದಾರೆ, ಆದ್ರೆ ಇಲ್ಲಿ ಯಾರು ಬಂದು ಭಾಗಿಯಾಗಬೇಕು, ನಮ್ಮ ರೈತರ ಪರ ಧ್ವನಿ ಎತ್ತಬೇಕಾಗಿರುವಂತಹ ಸ್ಯಾಂಡಲ್ವುಡ್ ಯಾವುದೇ ರೀತಿಯ ಪ್ರತಿಕ್ರಿಯೆ ಕೊಡ್ತಾ ಇಲ್ಲ. ಸುಮ್ಮನೆ ಸೈಲೆಂಟ್ ಆಗಿ ಕೂತಿದ್ದಾರೆ. ಅವ್ರ ವಿಚಾರ ಅಂದಾಗ ಮಾತ್ರ ಮಾತಾಡ್ತಾರೆ, ಧ್ವನಿ ಎತ್ತುತ್ತಾರೆ. ನಮ್ಮ ರೈತರ ಪಾಪ ಅಲ್ಲಿ ಕಷ್ಟ ಪಡ್ತಾ ಇದ್ರು ಅವ್ರಿಗೆ ಗೊತ್ತೇ ಆಗ್ತಾ ಇಲ್ಲ ಈ ಒಂದು ವಿಚಾರ. ಮೇಡಮ್, ಇಲ್ಲಿ ಏನಾಗಿದೆ ಅಂದ್ರೆ ರಾಜು ಪಾಪ ಸತತವಾಗಿ 6 ದಿನದ ಕಬ್ಬು ಬೆಳೆಗಾರರು ಹಗಲು ರಾತ್ರಿ ಅಂತೆ ಹೋರಾಟ ಮಾಡ್ತಾ ಇದ್ರು ಕೂಡ ಇದುವರೆಗೂ ಒಬ್ಬ ನಟ ನಟಿಯರು, ಒಬ್ಬ ತಂತ್ರಜ್ಞರು, ಒಬ್ಬ ನಿರ್ಮಾಪಕರು, ಒಬ್ಬ ನಿರ್ದೇಶಕರು ಧ್ವನಿ ಎತ್ತಕ್ಕೆ ಶಕ್ತಿ ಇಲ್ಲ ಅಂದ್ಮೇಲೆ ಇವ್ರು ಕರ್ನಾಟಕದಲ್ಲಿ ನಾವು ರೈತರು ಯಾಕೆ ಇವ್ರಿಗೆ ಸಪೋರ್ಟ್ ಮಾಡ್ಬೇಕು ಮೇಡಮ್? ಇವ್ರಿಗೆ ನಾವ್ ಯಾಕೆ ಸಪೋರ್ಟ್ ಮಾಡ್ಬೇಕು ಹೇಳಿ? ಇವ್ರಿಗೆ ನಾಚಿಕೆ ಮಾನ ಮರ್ಯಾದೆ ಏನಿಲ್ವಾ? ಅಲ್ಲ ಅಟ್ಲೀಸ್ಟ್ ಈ ರೈತರು ಬೇರೆ ಅನ್ನದಾತ ಅದು ರೈತ ಬೆಳಿಲಿಲ್ಲ ಅಂದ್ರೆ ಊಟ ಮಾಡಕ್ ಆಗಲ್ಲ ಅಂತ ರೈತ ಇವತ್ತು ಸಂಕಷ್ಟದಲ್ಲಿದ್ದು ರಸ್ತೆ ಒಳಗೆ ಹಗಲು ರಾತ್ರಿಯಿಂದ ಹೋರಾಟ ಮಾಡ್ತಾರೆ ಕೂಡ ಒಬ್ಬ ಚಲನಚಿತ್ರ ನಟರು ಒಬ್ರು ಕೂಡ ಇದ್ರ ಬಗ್ಗೆ ಧ್ವನಿ ಎತ್ತಕ್ ಆಗದೆ ಇದ್ದಾರೆ. ಏನ್ ಮೇಡಮ್ ಇದು? ಅರ್ಥ ಬೇಡವಾ ಮೇಡಮ್ ಇದಕ್ಕೆ? ಇವ್ರಿಗೇನು ನೈತಿಕತೆ ಇಲ್ವಾ? ಇವ್ರ ಕರ್ನಾಟಕ ರಾಜ್ಯದಲ್ಲಿ ಹಂಗಾರೆ ನಾವು ರೈತರು ಯಾರು ಮುಂದಿನ ದಿನಗಳಲ್ಲಿ ಇವ್ರ ಚಲನಚಿತ್ರ ನೋಡೋದ್ ಬೇಡ, ರೈತರು ಯಾವ್ದು ಇವ್ರ ಚಲನಚಿತ್ರಗಳನ್ನ ಪ್ರೋತ್ಸಾಹ ಮಾಡಬೇಡಿ, ಯಾವ ಹೀರೋ ಇದು ಚಲನಚಿತ್ರಗಳನ್ನ ಪ್ರೋತ್ಸಾಹ ಮಾಡಿ ಅಂತ ರೈತರು ನಾವು ನಿರ್ಧಾರ ತಗೊಂಡ್ರೆ ಇವ್ರು ಏನ್ ಮಾಡ್ತಾರ ಅವಾಗ? ಹೌದು, ಇವ್ರಿಗೇನ್ ಅಲ್ಲ, ಒಂದ್ ಮನುಷ್ಯ ಒಂದು ಸೂಕ್ಷ್ಮ ವಿಚಾರ ರೈತರು ಹೋರಾಟ ಮಾಡ್ತಾವ್ರೆ, ನಾವು ಒಂದು ಬೆಂಬಲ ಅಟ್ಲೀಸ್ಟ್ ಒಂದು ಮಾತಾರು ಹೇಳ್ಬೋದಾಯ್ತಲ್ಲ ಮೇಡಮ್? ಇವರು ಸ್ಥಳಕ್ಕೆ ಹೋಗದಿರೋ ಪರವಾಗಿಲ್ಲ, ಅವ್ರು ಇರೋ ಜಾಗದಲ್ಲಾರ ಹೇಳಿದ್ರೆ ಅಟ್ಲೀಸ್ಟ್ ಒಂದು ಅವೇರ್ನೆಸ್ ಕ್ರಿಯೇಟ್ ಆಗುತ್ತೆ, ಜನಗಳಿಗೆ ಇನ್ನೂ ಹೆಚ್ಚಿನ ರೀತಿಲಿ ಇದಾಗುತ್ತೆ, ಸರ್ಕಾರಕ್ಕೆ ಬಿಸಿ ಮುಟ್ಟುತ್ತೆ. ಇನ್ನೆಲ್ಲ ಬೇರೆ ತರ ತಿರ್ಕೊಳತಿದ್ದು ಅಂತ ಹೇಳಿ ಅಟ್ಲೀಸ್ಟ್ ಇವ್ರು ಅದನ್ನು ಮಾಡಕ್ಕೆ ಹೋಗ್ತಾ ಇಲ್ಲ ಅಂದ್ಮೇಲೆ ಇವ್ರು ಕರ್ನಾಟಕದಲ್ಲಿ ಯಾಕೆ ಇರ್ಬೇಕು? ಕರ್ನಾಟಕದಲ್ಲಿ ಯಾಕೆ ಇವ್ರ ಚಲನಚಿತ್ರಗಳನ್ನ ಪ್ರೋತ್ಸಾಹ ಮಾಡ್ಬೇಕು, ಚಲನಚಿತ್ರಗಳನ್ನ ಯಾಕೆ ನೋಡ್ಬೇಕು ಅಂತ ಹೇಳಿ ಈಗಾಗಲೇ ಫಿಲಂ ಚೇಂಬರ್ ಮುಂದೆ ಇದೀವಿ, ಲೆಟರ್ ಕೊಡ್ತಾ ಇದೀವಿ ಫಿಲಂ ಚೇಂಬರ್ಗೆ. ಅವ್ರು ಏನ್ ಡಿಸಿಷನ್ ತಗೋತಾರೋ ನಾಳೆ ಬೆಳಗ್ಗೆ ಕುರುಗುಂಟೆಪಾಳ್ಯ ಸಿಗ್ನಲ್ ಅಲ್ಲಿ ಬೃಹತ್ವಾದ ರಸ್ತೆ ತಡೆ ಮಾಡ್ತಾ ಇದೀವಿ ಮೇಡಮ್. ಓಕೆ ಸರ್, ಥ್ಯಾಂಕ್ ಯು ಸರ್. ಅಶ್ವಬೇಗ ನ್ಯೂಸ್ ಜೊತೆ ಮಾತನಾಡಿದ್ಕೆ. ಈಗಲಾದ್ರೂ ಸ್ಯಾಂಡಲ್ವುಡ್ನ ನಟ ನಟಿಯರು ಎಚ್ಚೆತ್ಕೊಂಡು ಈ ಒಂದು ಹೋರಾಟದಲ್ಲಿ ಭಾಗಿಯಾಗ್ತಾರಂತ ನೋಡೋಣ. ಈಗ ಹೇಳ್ದಂಗೆ ಏನಾದ್ರೂ ಬಹಿಷ್ಕಾರ ಮಾಡಿಬಿಟ್ರೆ ಕನ್ನಡ ಸಿನಿಮಾಗಳನ್ನ ಯಾವ ಪರಿಸ್ಥಿತಿ ಆಗುತ್ತೆ ಅಂತ ಒಮ್ಮೆ ಯೋಚನೆ ಮಾಡಬೇಕಾಗುತ್ತೆ ಎಲ್ಲ ನಟ ನಟಿಯರು. ಈಗಲಾದ್ರೂ ಸ್ವಲ್ಪ ಹೋಗಿ ಅಲ್ಲಿ ರೈತರು ಏನು ಹೋರಾಟ ಮಾಡ್ತಿದ್ದಾರೆ ಅವರ ಪರ ಧ್ವನಿ ಎತ್ತುವ ಕೆಲಸವನ್ನ ಸ್ಯಾಂಡಲ್ವುಡ್ನ ಪ್ರತಿಯೊಬ್ಬ ಕಲಾವಿದರು ಕೂಡ ಮಾಡಬೇಕಾಗತ್ತೆ.